ಹರೇ ಕೃಷ್ಣ. ಸೊ ತುಂಬ ಸಂತೋಷ ಆಗ್ತಾಯಿದೆ ರಾಯಚೂರಿನಲ್ಲಿ ಭಕ್ತರ ಸಂಘದಲ್ಲಿ ಬಂದಿದ್ದಕ್ಕೆ. ಸೊ ಐ ಥಿಂಕ್ ಇಟ್ಸ್ ಮೈ ಫಸ್ಟ್ ಸಂಡೇ ಪ್ರೋಗ್ರಾಮ್ ಇಯರ್. ಸೊ ಬೆಳಿಗ್ಗೆ ಎಷ್ಟೊಂದು ಜನ ಬಂದಿದ್ದೀರಾ ಭಾಗವತನ ಕೇಳೋದಕ್ಕೆ, ತುಂಬ ಸಂತೋಷ. ಎಸ್ಪೆಷಲಿ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು ಬರೋದು ಕಷ್ಟ. ಆದರೆ ತಾವೆಲ್ಲರೂ ಎದ್ದು ಈ ಚಳಿಯಲ್ಲಿ ಬಂದಿದ್ದೀರಾ. ಸೊ ವೆರಿ ಹ್ಯಾಪಿ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಭಕ್ತರ ಒಂದು ಆಸೆ ಇದೆ. ಅದೇನೆಂದರೆ ಎಲ್ಲಿ ಕೃಷ್ಣ ಕಥೆ ಆಗುತ್ತೋ ಅಲ್ಲಿ ಅವರು ಇರಬೇಕಂತ ಬಯಸ್ತಾರೆ. ಎಲ್ಲಿ ಕೃಷ್ಣನ ಉತ್ಸವಗಳನ್ನು ಆಚರಿಸ್ತಾರೋ ಅಲ್ಲಿ ಅವರು ಹೋಗಲು ಬಯಸ್ತಾರೆ. ರೈಟ್. ನಾಯತ್ರ ವೈಕುಂಠ ಕಥಾ ಸುಧಾಭಗ ನ ಸಾಧೋ ಭಾಗವತಸ್ತದಾಶ್ರಯ. ಎಲ್ಲಿ ಭಗವತ್ ಸಾಧುಗಳು ಇರ್ತಾರೋ ಅಲ್ಲಿ ಅವರು ಹೋಗಿ ಅವರ ಸಂಘವನ್ನು ಪಡೆಯೋದಕ್ಕೆ ಇಚ್ಛೆ ಪಡ್ತಾರಂತೆ, ಭಕ್ತರ ಸಂಘ. ಸೊ ನಯತ್ರ ವೈಕುಂಠ ಕಥಾ ಸುಧಾಭಗ, ಎಲ್ಲಿ ವೈಕುಂಠನ ಕಥೆ ಆಗೋದಿಲ್ಲೋ ಅಲ್ಲಿ ಭಕ್ತರು ಹೋಗೋದಿಲ್ಲ. ರೈಟ್. ನ ಸಾಧೋ ಭಾಗವತಸ್ತದಾಶ್ರಯ, ಎಲ್ಲಿ ಭಾಗವತರ ಅಂದರೆ ಭಕ್ತರಿಲ್ವೋ ಅಲ್ಲಿ ಭಕ್ತರು ಇರೋದಕ್ಕೆ ಇಷ್ಟಪಡೋದಿಲ್ಲ, ಭಕ್ತರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ನಯತ್ರ ಯಜ್ಞೇಶ ಮಖಾ ಮಹೋತ್ಸವ, ಎಲ್ಲಿ ಕೃಷ್ಣನ ಉತ್ಸವಗಳನ್ನು ಆಚರಿಸ್ತಾರೋ ಅಲ್ಲಿ ಅವರು ಹೋಗೋದಕ್ಕೆ ಇಷ್ಟಪಡ್ತಾರೆ. ಎಲ್ಲಿ ಉತ್ಸವಗಳಿಲ್ವೋ ಅಲ್ಲಿ ಅವರಿಗೆ ಏನೂ ಆಸಕ್ತಿ ಇಲ್ಲ. ಸೊ ಈ ರೀತಿ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಸೊ ತಾವೆಲ್ಲರೂ ಬೆಳಗ್ಗೆ ಭಾಗವತಂ ಕ್ಲಾಸ್, ಅಭಿಷೇಕ ಪ್ರೋಗ್ರಾಮ್ ಭಾಗವತಂ ಕ್ಲಾಸ್ಗೆ ಬಂದಿದ್ದೀರಾ, ತುಂಬ ಸಂತೋಷ. ಸೊ ಇವತ್ತು ಸಾರಥಿ ಶ್ಯಾಮ್ ಪ್ರಭುಗಳು ನಮಗೆ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದು 11th ಕ್ಯಾಂಟು 7th ಚಾಪ್ಟರ್ 7th ಶ್ಲೋಕ. ಈ ಅಧ್ಯಾಯದ ಹೆಸರು ಉದ್ಧವನಿಗೆ ಶ್ರೀಕೃಷ್ಣನ ಉಪದೇಶ. ಓಕೆ. ಸೊ ಭಾಗವತದಲ್ಲಿ ಹಲವಾರು ಉಪದೇಶಗಳಿವೆ. ಕೃಷ್ಣ ಹಲವಾರು ಉಪದೇಶಗಳನ್ನು ಹಲವಾರು ಭಕ್ತರಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ಉದ್ಧವ ಗೀತೆ ಒಂದು. ಇದು ಈಗ ಸ್ಟಾರ್ಟ್ ಆಗುತ್ತೆ, 7ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗಿ ಸುಮಾರು 23ನೇ ಅಧ್ಯಾಯದವರೆಗೂ ಹೋಗುತ್ತೆ. ಸೊ 29ನೇ ಅಧ್ಯಾಯದವರೆಗೂ ಹೋಗುತ್ತೆ. ದಟ್ಸ್ ಉದ್ಧವ ಗೀತಾ. ಇಟ್ಸ್ ಲಾಂಗ್ ಚಾಪ್ಟರ್. ಭಗವದ್ಗೀತೆ ಎಷ್ಟು ಅಧ್ಯಾಯಗಳು? 18 ಅಧ್ಯಾಯಗಳು, 700 ಶ್ಲೋಕಗಳು. ಕೃಷ್ಣ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಕೊಟ್ಟಿದ್ದು ಭಗವದ್ಗೀತೆ ಅಂತ ಪ್ರಸಿದ್ಧವಾಯಿತು. ಆದರೆ ಈ ಅಧ್ಯಾಯದಲ್ಲಿ ಉದ್ಧವ ಗೀತೆ ಇದೆ. ಕೃಷ್ಣ ಉದ್ಧವನಿಗೆ ಉಪದೇಶ ಕೊಟ್ಟಿದ್ದು ಇದು ಉದ್ಧವ ಗೀತೆ. ಸ್ಟಾರ್ಟ್ ಆಗುತ್ತೆ. ಹಲವಾರು ಕಥೆಗಳು, ಹಲವಾರು ತತ್ವಜ್ಞಾನವನ್ನು ಕೃಷ್ಣ ಇಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡ್ತಾನೆ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತತ್ವವನ್ನು ಕೊಟ್ಟಿದ್ದಾನೆ. ರೈಟ್. ಜೀವತತ್ವ, ಈಶ್ವರ ತತ್ವ, ಮತ್ತು ಪ್ರಕೃತಿ, ಕಾಲ, ಕರ್ಮ, ಇದ್ರ ಬಗ್ಗೆ ಹೇಳಿದ್ದಾನೆ ಕೃಷ್ಣ. ಆದರೆ ಭಗವದ್ಗೀತೆಯಲ್ಲಿ ಕೇವಲ ತತ್ವಗಳನ್ನು ಹೇಳ್ತಾ ಹೋಗಿದ್ದಾನೆ. ಕಥೆಗಳು, ಎಕ್ಸಾಂಪಲ್ಸ್ ಏನು ಕೊಟ್ಟಿಲ್ಲ. ಒಂದು ಕಥೆನೂ ಬರೋದಿಲ್ಲ ತಾನೇ ಭಗವದ್ಗೀತೆಯಲ್ಲಿ. ಶಿಲಪ್ರಪಾದರು ತಮ್ಮ ಭಾವಾರ್ಥದಲ್ಲಿ ಕಥೆಗಳನ್ನು ಬರೀತಾರೆ. ಜಡಭರತನ ಕಥೆ, ಪ್ರಹ್ಲಾದರ ಕಥೆ, ಧ್ರುವಮಾರ್ಜರ ಕಥೆ ಬರೀತಾರೆ ಸ್ವಲ್ಪ, ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆದರೆ ಕೃಷ್ಣ ಏನೂ ಹೇಳಲಿಲ್ಲ. ಆದರೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹಲವಾರು ಕಥೆಗಳನ್ನು ಹೇಳ್ತಾನೆ. ಸ್ಟಾರ್ಟಿಂಗ್ ವಿತ್ ದಿಸ್ ಚಾಪ್ಟರ್ 24 ಗುರುಗಳ ಕಥೆ, ದ ಸ್ಟೋರಿ ಆಫ್ 24 ಗುರುಸ್ ಸ್ಟಾರ್ಟ್ಸ್ ಹಿಯರ್. ಸೊ ಪಿಂಗಳ ಕಥೆ, ಹಲವಾರು ಕಥೆಗಳು ಬರ್ತವೆ. ಸೊ ಇವನ್ ಐಲ ಗೀತಾ, ದಟ್ ಆಲ್ಸೋ ಕಮ್ಸ್ ಹಿಯರ್, ಐಲ ಗೀತಾ. ಸೊ ಈ ಅಧ್ಯಾಯದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದಾರಲ್ಲ, ಅದನ್ನು ಇನ್ನಿಷ್ಟು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಉದ್ಧವ ಗೀತೆ ಇಸ್ ಮೋರ್ ಎಲಾಬರೇಟ್ ಇವನ್ ದೆನ್ ಭಗವದ್ಗೀತೆ ಆಲ್ಸೋ. ಸೊ ಅದಕ್ಕೆ ಈ ಒಂದು ಅಧ್ಯಾಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಹೋಲ್ ಸೆಕ್ಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಮುಖ್ಯವಾಗಿ ಈ ಒಂದು ಶ್ಲೋಕವನ್ನು ಚರ್ಚೆ ಮಾಡೋಣ. ಸೊ ಈ ಶ್ಲೋಕದಲ್ಲಿ ಉದ್ಧವ, ಸೊ ಈ ಅಧ್ಯಾಯದ ಪ್ರಾರಂಭದಲ್ಲಿ ಉದ್ಧವನು ಕೃಷ್ಣನ ಹತ್ತಿರ ಬಂದ. ಯಾಕೆ ಬಂದ? ಕೃಷ್ಣ ತನ್ನ ಲೀಲೆಯನ್ನು ಅಂತ್ಯಗೊಳಿಸಿ ತನ್ನ ಧಾಮಕ್ಕೆ ಮರಳುವ ಒಂದು ಯೋಜನೆಯನ್ನು ಮಾಡ್ತಾಯಿದ್ರು. ಸೊ ಕೃಷ್ಣ ಹೋಗ್ತಾನೆ ಅಂತ ಗೊತ್ತಾದಾಗ ಉದ್ಧವರು ಅಲ್ಲಿ ಬರ್ತಾರೆ. ಕೃಷ್ಣ ತನ್ನ ಪರಿವಾರದವ್ರನ್ನೆಲ್ಲರನ್ನು ಕಳಿಸ್ಬಿಟ್ಟಿದ್ದಾನೆ. ರೈಟ್. ಯದುವಂಶ ಅಲ್ಲಿ ಒಂದು ಯದುವಂಶ
ಯದುವಂಶಿಯರ ಮಧ್ಯೆ ಒಂದು ಜಗಳ ಆಯಿತು. ಅದು ಭಗವಂತನ ಪ್ರೇರಣೆಯಿಂದನೇ ಆಯಿತು. ಆ ಜಗಳದಲ್ಲಿ ಎಲ್ಲ ಯದುವಂಶಿಯರು ಭಗವದ್ಧಾಮಕ್ಕೆ ಮರಳಿದರು. ಸೊ ಎಲ್ಲರೂ ಮರಳಿದ ಮೇಲೆ ಕೇವಲ ಕೃಷ್ಣ, ಬಲರಾಮ ಅಂತ ಒಂದು ಕೆಲವು ಜನ ಮಾತ್ರ ಇದ್ದರು. ಬಲರಾಮನು ಕೂಡ ಒಂದು ಸರ್ಪದ ರೂಪದಲ್ಲಿ ಸಮುದ್ರವನ್ನು ಪ್ರವೇಶಿಸಿ ತಮ್ಮ ಲೀಲೆಯನ್ನು ಕೊನೆಗೊಳಿಸಿದರು. ಈಗ ಕೃಷ್ಣನ ಬಾರಿ. ಕೃಷ್ಣ ಇಸ್ ಎಂಡಿಂಗ್ ಇಸ್ ಪಾಸ್ಟ್ ಟೈಮ್ಸ್ ನಾವು. ಸೊ ಕೃಷ್ಣ ಹೋಗ್ತಾನೆ ಅಂತ ಗೊತ್ತಾದಾಗ ಉದ್ಧವರಲ್ಲಿ ಬರ್ತಾರೆ. ಬಂದು ಕೃಷ್ಣನಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರ ಒಂದು ಡಿಸ್ಕ್ರಿಪ್ಷನ್ 3ನೇ ಸ್ಕಂದದಲ್ಲೂ ಬಂದಿದೆ. ಉದ್ಧವ ಮೈತ್ರಿಯ ಸಂವಾದದಲ್ಲಿ, ಸೊ ಉದ್ಧವ ವಿದುರ ಸಂವಾದದಲ್ಲಿ ವಿದುರರು ಕೂಡ ಪರ್ಯಟನವನ್ನು ಮಾಡಿ, ಭೂಮಿ ಪರ್ಯಟನ ಮಾಡಿ ಉದ್ಧವನಿಗೆ ಭೇಟಿಯಾಗ್ತಾರೆ. ರೈಟ್. ಉದ್ಧವ ಹೇಳ್ತಾನೆ, ನಾನು ಜಸ್ಟ್ ಕೃಷ್ಣನನ್ನು ಮೀಟಾಗಿ ಬಂದೆ. ಆ ಮೀಟಿಂಗ್ ಬಗ್ಗೆ ಇಲ್ಲಿ ವರ್ಣನೆ ಇದೆ ಇವತ್ತು. ಕೃಷ್ಣನನ್ನು ಮೀಟಾಗಿ ಬಂದೆ. ಕೃಷ್ಣ ನಿಮ್ಮನ್ನು ನೆನೆಸ್ತಾ ಇದ್ರು. ಶಿಲಪ್ರಪಾತ್ ಕಿ ಶಾನ್. ಸೊ ಕೃಷ್ಣ ವಿದುರನನ್ನು ನೆನೆಸ್ತಾ ಇದ್ರು ಅಂತ ಉದ್ಧವ ಹೇಳ್ತಾನೆ. ಹಾಗೂ ವಿದುರರಿಗೆ ತುಂಬ ಸಂತೋಷ ಆಯಿತು. ಕೃಷ್ಣ ತನ್ನ ಲೀಲೆಯ ಅಂತ್ಯಗೊಳಿಸುವ ಸಮಯದಲ್ಲಿ ನನ್ನನ್ನು ನೆನೆಸ್ಕೊಂಡ್ರ. ಇಸ್ ವೆರಿ ಹ್ಯಾಪಿ. ಆಗ ವಿದುರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಉದ್ಧವ ಆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಂತರ ಹೇಳ್ತಾರೆ, ನೀವು ಮೈತ್ರೇಯರ ಹತ್ರ ಹೋಗಿ, ಯಾಕೆಂದರೆ ಈ ಉತ್ತರಗಳನ್ನು ನಾನು ಕೃಷ್ಣನಿಂದ ಕೇಳಿದ್ದೀನಿ. ಕೃಷ್ಣ ನನ್ನ ಜೊತೆ ಮಾತಾಡುವಾಗ ಮೈತ್ರೇಯ ಮುನಿಗಳು ಕೂಡ ನನ್ನ ಪಕ್ಕದಲ್ಲಿದ್ದರು. ಸೊ ಮೈತ್ರೇಯ ಮುನಿಗಳು ವರಿಷ್ಠರು, ಸೀನಿಯರ್ ಡಿವೋಟಿ. ಸೊ ಆ ಸೀನಿಯರ್ ಡಿವೋಟಿ ಹತ್ರ ನೀವು ಪ್ರಶ್ನೆ ಕೇಳಿ ಅಂತ ಹೇಳಿದಾಗ ವಿದುರರು ಉದ್ಧವನಿಂದ ಮೈತ್ರೇಯ ಋಷಿಗಳು ಎಲ್ಲಿದ್ದರು ಅಲ್ಲಿಗೆ ಹೋಗ್ತಾರೆ. ಹರಿದ್ವಾರದ ಹತ್ರ ಹೋಗ್ತಾರೆ. ಅಲ್ಲಿ ಮೈತ್ರೇಯ ಋಷಿಗಳಿಂದ ಎಲ್ಲ ತತ್ವವನ್ನು ತಿಳ್ಕೊತಾರೆ. ಸೊ ಆ ತತ್ವಗಳನ್ನು ಮೈತ್ರೇಯ ಮುನಿಗಳು ಎಲ್ಲಿಂದ ಕಲ್ತಿದ್ರು? ಯಾರಿಂದ ಕಲ್ತಿದ್ರು? ಕೃಷ್ಣನಿಂದನೇ ಕಲ್ತಿದ್ರು. ಆ ತತ್ವಗಳೇನು ಅನ್ನೋದನ್ನು ಎಲಾಬರೇಟಾಗಿ 11ನೇ ಸ್ಕಂದದಲ್ಲಿ ವರ್ಣನೆ ಮಾಡಲಾಗಿದೆ. ವಿಶೇಷವಾಗಿ ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ತನ್ನ ಮಾಯಾಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ. ಯದಿದಂ ಮನಸಾ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿಃ ನಶ್ವರಂ ಗೃಹ್ಯಮಾಣಂ ಚ ವಿದ್ಧಿ ಮಾಯಾ ಮನೋಮಯಂ. ಹೇ ಉದ್ಧವ, ಈ ಜಗತ್ತು ಆ್ಯಕ್ಚುಲಿ ನಶ್ವರವಾದದ್ದು. ನಶ್ವರಂ ಗೃಹ್ಯಮಾಣಂ. ಇದನ್ನಲ್ಲಿ ಈ ಜಗತ್ತನ್ನು ನಶ್ವರ ಅಂತ ತಿಳ್ಕೋಬೇಕು ಅಥವಾ ತಾತ್ಕಾಲಿಕ ಅಂತ ತಿಳ್ಕೋಬೇಕು. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಈ ಜಗತ್ತು ನಶ್ವರ, ಇದು ತಾತ್ಕಾಲಿಕ, ಮತ್ತು ಈ ತತ್ವನ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಸೊ ಕೃಷ್ಣ ಆ್ಯಕ್ಚುಲಿ ಸ್ಪೀಕಿಂಗ್ ಹಿಯರ್. ಉದ್ಧವ ಹ್ಯಾಸ್ ಎ ಕ್ವಶನ್. ಸೊ ಉದ್ಧವನ ಪ್ರಶ್ನೆ ಏನಿತ್ತು? ಎಲ್ಲವನ್ನ ಸಮಾನವಾಗಿ ನೋಡಬೇಕಂತ ಹೇಳಿದೆಯಾ? ಹೇಗೆ ಸಾಧ್ಯ ಅದು? ಹೌ ಟು ಸಿ ಈಕ್ವಲಿ, ಹೌ ಟು ಡೆವಲಪ್ ದಟ್ ಈಕ್ವಲ್ ವಿಷನ್. ಸಮಾನತೆ ಭಾವನೆಯ ದೃಷ್ಟಿಯನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಕೇಳಿದಾಗ ಕೃಷ್ಣ ಈ ಉತ್ತರವನ್ನು ಕೊಡ್ತಾ ಇದ್ದಾನೆ. ಸೊ ಕೃಷ್ಣ ಹೇಳ್ತಾನೆ, ಇಡೀ ಜಗತ್ತು ನನ್ನ ಶಕ್ತಿ. ಇಡೀ ಜಗತ್ತನ್ನು ನನ್ನ ಶಕ್ತಿ ಅಂತ ನೋಡಬೇಕು ಫಸ್ಟ್ ಆಫ್ ಆಲ್. ಮತ್ತು ಈ ಜಗತ್ತನ್ನು ನಾವು ಭೋಗಿಸೋಕ್ಕೆ ಇಚ್ಛೆ ಪಟ್ಟರೆ ಈ ಜಗತ್ತು ದ್ಯಾಟ್ ಬಿಕಮ್ಸ್ ಮಾಯಾ ಫಾರ್ ಅಸ್. ಯಾವಾಗ ನಾವು ಈ ಜಗತ್ತನ್ನು ಭೋಗಿಸುವ ಇಚ್ಛೆಯನ್ನು ಬೆಳೆಸ್ಕೊತೀವಿ, ಆ ದೃಷ್ಟಿಯಿಂದ ಈ ಜಗತ್ತನ್ನು ನೋಡ್ತೀವಿ, ಆ್ಯಂಡ್ ದ್ಯಾಟ್ ಬಿಕಮ್ಸ್ ಮಾಯಾ. ದೆನ್ ವಿ ಆರ್ ಇನ್ ಮಾಯಾ. ನಾವು ಮಾಯಾಶಕ್ತಿಯ ಪ್ರಭಾವದಲ್ಲಿದ್ದೀವಿ ಅಂತ ಅರ್ಥ. ರೈಟ್. ಇನ್ನೊಂದು ಕಡೆ ಕೃಷ್ಣ ಹೇಳ್ತಾನೆ 2ನೇ ಸ್ಕಂದದಲ್ಲಿ, ಪ್ರತಿ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ. ಚತುಶ್ಲೋಕಿ ಭಾಗವತದ ಒಂದು ಶ್ಲೋಕ ಇದು. ಋತೆ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾ. ನನ್ನ ಮಾಯ ಏನು ಅನ್ನೋದನ್ನು ಅರ್ಥ ಮಾಡ್ಕೋ. ಅದು ಹೇಗೆ? ಮಾಯಾ ಅಂದರೆ ಏನು? ಋತೆ ಅರ್ಥಂ, ಎನಿಥಿಂಗ್ ದಟ್ ವಿಚ್ ಇಸ್ ನಾಟ್ ಕನೆಕ್ಟೆಡ್ ಟು ಮೀ, ದಟ್ ಈಸ್ ಮಾಯಾ. ಎನಿಥಿಂಗ್ ದಟ್ ಯು ಸಿ ಆಸ್ ನಾಟ್ ಕನೆಕ್ಟೆಡ್ ಟು ಕೃಷ್ಣ ಈಸ್ ಮಾಯಾ. ದಟ್ ಯು ಸಿ ಆಸ್ ಕನೆಕ್ಟೆಡ್ ಟು ಕೃಷ್ಣ ಈಸ್ ನಾಟ್ ಮಾಯಾ, ದಟ್ ಯೋಗ ಮಾಯಾ. ಯಾವುದನ್ನಾದರೂ ನಾವು ಕೃಷ್ಣನಿಂದ ಭಿನ್ನ ಇದೆ ಅಂತ ನೋಡಿದರೆ ದಟ್ ಬಿಕಮ್ಸ್ ಮಾಯಾ. ಉದಾಹರಣೆಗೆ ಈ ಮೈಕ್, ಈಸ್ ಇಟ್ ಸ್ಪಿರಿಚುವಲ್ ಆರ್ ಮಟೀರಿಯಲ್?
ಇದು ಭೌತಿಕನೋ ಅಥವಾ ಆಧ್ಯಾತ್ಮಿಕ? ಹಾಂ, ಭೌತಿಕ, ಕರೆಕ್ಟು. ಇವ್ರು ಹೇಳ್ತಾರೆ ಸ್ಪಿರಿಚುವಲ್ ಅಂತ. ಹಾಂ, ಅದೂ ಕರೆಕ್ಟು. ರೈಟ್. ಯಾರು ಮಾಯದಲ್ಲಿದ್ದಾರೆ ಇದು ಭೌತಿಕ ಅಂತ ತಿಳ್ಕೊತಾರೆ. ಆದರೆ ಯಾರು ಇದು ಕೃಷ್ಣಂದು ಅಂತ ಯೋಚನೆ ಮಾಡ್ತಾರೆ ಅದು ಆಧ್ಯಾತ್ಮಿಕ ಆಗುತ್ತೆ ಅವರಿಗೆ. ಸೊ ಬೋತ್ ಆರ್ ಕರೆಕ್ಟ್, ರೈಟ್? ಯಾವ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಅದು ಆ ರೀತಿ ನಮಗೆ ಕಾಣಿಸುತ್ತೆ. ಕರೆಕ್ಟ್. ಪ್ರತಿಯರ್ಥಂ ಯತ್ ಪ್ರತಿಯತ. ಇದು ಮೈಕಲ್ಲಿ ನಾನು ಮಾತಾಡ್ತೀನಿ, ನಾನು ಮಾತಾಡಿದಾಗ ಸಾವಿರಾರು ಜನ ಕೇಳ್ತಾರೆ, ತುಂಬ ಪ್ರಶಂಸೆ ಮಾಡ್ತಾರೆ. ನನ್ನ ಪ್ರಶಂಸೆಗೋಸ್ಕರ ನಾನು ಮೈಕ್ ಬಳಸ್ತೀನಿ ಅಂಥ ಭಾವನೆ ಇದ್ದರೆ ಅದು ಭೌತಿಕ ಭಾವನೆ. ಫಾರ್ ಮೈ ಎಂಜಾಯ್ಮೆಂಟ್, ನನ್ನ ಯಶಸ್ಸು, ನನ್ನ ಗಿರಿಮೆ ಹೆಚ್ಚಾಗಬೇಕು, ಸೊ ತೋರಿಸ್ಕೋಬೇಕು ನಾನು, ಅಂಥ ಒಂದು ಭಾವನೆ ಇದ್ದಲ್ಲಿ ಅದು ಭೌತಿಕ, ಅದು ಬಂಧನಕ್ಕೆ ಕಾರಣವಾಗುತ್ತೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಮಾಡಿದರೆ, ಕೆಲಸ ಮಾಡಿದರೆ ಅದು ಬಂಧನಕ್ಕೆ ಕಾರಣ. ಆದರೆ ಯಜ್ಞಾರ್ಥಾತ್ ಕರ್ಮಣಃ, ಯಾವಾಗ ನಾವು ಭಗವಂತನಿಗೋಸ್ಕರ, ಭಗವಂತನ ಇನ್ನೊಂದು ಹೆಸರು ಯಜ್ಞ, ಯಜ್ಞಾರ್ಥಾತ್ ಭಗವಂತನ ಸಂತುಷ್ಟಿಗೋಸ್ಕರ ಯಾವುದೇ ಕೆಲಸವನ್ನು ಮಾಡಿದರೆ ಅದು ಆಧ್ಯಾತ್ಮಿಕವಾಗುತ್ತೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಾವಾಗ ನಾವು ಭಗವಂತನಿಗೋಸ್ಕರ ಕೆಲಸವನ್ನು ಮಾಡ್ತೀವಿ ಆ ಒಂದು ಕೆಲಸ ಮುಕ್ತಿಗೆ ಕಾರಣವಾಗುತ್ತೆ. ಸೊ ಆ ಕೆಲಸದ ಮಾಡುವಾಗ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ ಅಡುಗೆ ಮಾಡ್ತಾರೆ, ಎಲ್ಲರೂ ಸ್ವಚ್ಛ ಮಾಡ್ತಾರೆ, ಎಲ್ಲರೂ ಈ ಕೆಲಸವನ್ನು ಮಾಡ್ತಾರೆ. ಆದರೆ ಅವರ ಭಾವನೆ ಯಾವ ರೀತಿ ಇದೆ, ದಟ್ ಡಿಟರ್ಮೈನ್ಸ್ ವೆದರ್ ಇಟ್ ಈಸ್ ಮಟೀರಿಯಲ್ ಆರ್ ಸ್ಪಿರಿಚುವಲ್. ಅದು ಭೌತಿಕ ಆಧ್ಯಾತ್ಮಿಕ ಅನ್ನೋದು ಅವರ ಭಾವನೆಯಿಂದ ನಿರ್ಧಾರವಾಗುತ್ತೆ. ಸೊ ಯಾವುದು ನಮ್ಮ ಬಂಧನಕ್ಕೆ ಕಾರಣವಾಗುತ್ತೋ ಅದನ್ನೇ ಭಗವಂತನಿಗೋಸ್ಕರ ಮಾಡಿದಾಗ ಅದು ಮುಕ್ತಿಯ ಕಾರಣವಾಗುತ್ತೆ. ಉದಾಹರಣೆಗೆ ನಾರದ ಮುನಿಗಳು ಉದಾಹರಣೆ ಕೊಡ್ತಾರೆ. ಅದೇನೆಂದರೆ, ಹೆಚ್ಚು ಹಾಲು ಕುಡಿದಾಗ ಡಿಸೆಂಟ್ರಿ ಆಗುತ್ತೆ, ರೈಟ್? ಕೆಲವು ಮಕ್ಕಳು ಕೂಡ ಹೆಚ್ಚು ಹಾಲು ಕುಡಿದ್ರೆ, ಅದು ಕರು ಹೆಚ್ಚು ಹಾಲು ಕುಡಿದ್ರೆ ಅದಕ್ಕೆ ಡಿಸೆಂಟ್ರಿ ಆಗುತ್ತೆ. ಸೊ ಡಿಸೆಂಟ್ರಿ ಆದಾಗ ಸೊಲ್ಯೂಷನ್ ಏನು? ಮಜ್ಜಿಗೆನಾ? ಅಲ್ಲ, ಮೊಸರು. ಓಕೆ, ಮೊಸರು ತೊಗೋಬೇಕು, ಮಜ್ಜಿಗೆ ಅಲ್ಲ. ಮಜ್ಜಿಗೆ ಕುಡಿದ್ರೆ ಏನು ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಮೊಸರು. ಯು ಶುಡ್ ಟೇಕ್ ಕರ್ಡ್. ಅದೇ ಹಾಲನ್ನು ಬೇರೆ ರೂಪದಲ್ಲಿ ತೊಗೊಂಡ್ರೆ ಅದು ತದೇವ ಆಮಯಂ ದ್ರವ್ಯಂ ಪುನಾತಿ ಚಿಕಿತ್ಸಿತಂ. ಯಾವ ವಸ್ತುವಿನಿಂದ ರೋಗ ಉಂಟಾಯಿತು ಅದೇ ವಸ್ತುವನ್ನು ಬೇರೆ ರೀತಿಯಲ್ಲಿ ತಗೊಂಡ್ರೆ ಅದು ಚಿಕಿತ್ಸೆ ಆಗುತ್ತೆ. ಕರೆಕ್ಟ್? ಸೊ ಹಾಲು ಮತ್ತು ಮೊಸರಲ್ಲಿ ವ್ಯತ್ಯಾಸ ಇಲ್ಲ. ಹಾಲಿಂದನೇ ಹಾಲು ಹೊಡೆದ್ರೆ ಮೊಸರಾಗುತ್ತೆ. ಸೊ ಸೇಮ್ ಇಂಗ್ರೀಡಿಯೆಂಟ್, ಸೇಮ್ ಥಿಂಗ್, ಬಟ್ ಅದರ ಒಂದು ನೇಚರ್ ಗುಣ ಬದಲಾಗುತ್ತೆ. ರೈಟ್? ಈವನ್ ವ್ಯಾಕ್ಸಿನ್ ಕೂಡ, ವ್ಯಾಕ್ಸಿನ್ ಏನು? ವೈರಸ್ಸೇ ಅದು. ವ್ಯಾಕ್ಸಿನ್ ಇಸ್ ನಥಿಂಗ್ ಬಟ್ ಡೆಡ್ ವೈರಸ್. ಯಾವುದು ವೈರಸ್ ನಮಗೆ ರೋಗ ಉಂಟು ಮಾಡುತ್ತೆ ಅದನ್ನೇ ತಗೊಂಡು ವಿಜ್ಞಾನಿಗಳು ವ್ಯಾಕ್ಸಿನ್ ಮಾಡ್ತಾರೆ. ಅದನ್ನು ತಗೊಂಡಾಗ, ಅದನ್ನು ಚುಚ್ಚುಮದ್ದು ತಗೊಂಡಾಗ ಅದು ಬಾಡಿ ಏನು ಮಾಡುತ್ತೆ, ವೈರಸ್ ಬಂತು ಅಂತ ಆ್ಯಂಟಿಬಾಡೀಸ್ ರೆಡಿ ಮಾಡಿಕೊಂಡು ರೆಡಿ ಇರುತ್ತೆ. ಸೊ ಆ್ಯಕ್ಚುಲ್ ವೈರಸ್ ಬಂದಾಗ ಅದು ಹೋರಾಡೋದು, ಅದೇ ವ್ಯಾಕ್ಸಿನ್. They actually insert the dead cells of the virus. I don't know what they do, but the same thing, they put it inside. So body becomes ready to fight it. ಅದಕ್ಕೆ ವ್ಯಾಕ್ಸಿನ್ ತೊಗೊಂಡ್ಕೊಳ್ಳಿ ಒಂದು ದಿನ ಜ್ವರ ಬರುತ್ತೆ. ಯಾಕೆ? ಬಾಡಿ ರೆಡಿ ಆಗ್ತಿದೆ ಫೈಟ್ ಮಾಡೋದಕ್ಕೆ. ಹಾಗೆ ಆ್ಯಕ್ಚುಲ್ ವೈರಸ್ ಒಂದು ಸಲ ಬಂದುಬಿಟ್ರೆ ಅದು ಫೈಟ್ ಮಾಡುತ್ತೆ. ಸೊ ಯಾವುದರಿಂದ ರೋಗ ಉಂಟಾಗುತ್ತೆ ಅದೇ ನಿವಾರಣೆ, ಅದರಿಂದನೇ ನಿವಾರಣೆ ಆಗುತ್ತೆ. ಈವನ್ ಹೋಮಿಯೋಪತಿ ಮೆಡಿಸಿನ್ ಕೂಡ ಯಾವುದರಿಂದ ರೋಗ ಉಂಟಾಗುತ್ತೆ ಅದರಿಂದನೇ ಮೆಡಿಸಿನ್ ಮಾಡ್ತಾರೆ ಟು ಕ್ಯೂರ್ ಇಟ್. ಸಿಮಿಲರ್ಲಿ ಯಾವ ಕಾರ್ಯಗಳು ನಮ್ಮ ಬಂಧನಕ್ಕೆ ಕಾರಣವಾಗುತ್ತೋ ಅದನ್ನೇ ನಾವು ಭಗವಂತನಿಗೋಸ್ಕರ ಮಾಡಿದಾಗ ಅದು ಮುಕ್ತಿಯ ಕಾರಣ ಆಗುತ್ತೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವುದೇ ಕೆಲಸ ಬಿಡಬೇಕಂತ ಇಲ್ಲ, ಎಲ್ಲದನ್ನು ನಾವು ಕೃಷ್ಣನಿಗೋಸ್ಕರ ಮಾಡಬೇಕು. ಸೊ ದಟ್ ಈಸ್ ಸ್ಪಿರಿಚುವಲ್ ಲೈಫ್. ಯತ್ ಕರೋತಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆ,
ಎತ್ಕರೋಸಿ. ಸಪೋಸ್ ನೀವು ಕೆಲಸ ಮಾಡ್ತೀರೋ, ಗದ್ದೆ ಕೆಲಸ ಮಾಡ್ತೀರಾ ಅಥವಾ ಯಾವುದೋ ಹೊರಗಡೆ ಕೆಲಸ ಮಾಡ್ತೀರಾ, ಆ ಕೆಲಸವನ್ನು ಭಗವಂತನಿಗೋಸ್ಕರ ಮಾಡಿ ಅಂತಾನೆ. ಯದಶ್ನಾಸಿ, ಎಲ್ಲರೂ ಊಟ ಮಾಡಲೇಬೇಕು. ಆ ಊಟ ಮಾಡೋ ಮುಂಚೆ ಅಡುಗೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ನೈವೇದ್ಯ ಅರ್ಪಣೆ ಮಾಡಿ, ನಂತರ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ವೆರಿ ಸಿಂಪಲ್. ತುಳಸಿ ದಳ ಹಾಕಿ ಭಗವಂತನ ಅರ್ಪಣೆ ಮಾಡಿ, ಭಗವಂತ ಸ್ವೀಕರಿಸ್ತಾನೆ, ಅದನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳೋದು. ಯಜ್ಜುಹೋಸಿ ದದಾಸಿಯತ್, ಯಾವುದು ಯಜ್ಞ ಮಾಡಿದ್ರೆ ಅಥವಾ ದದಾತಿ ಅಂದರೆ ದಾನ ಮಾಡಿದರೆ ಭಗವಂತನಿಗೆ ದಾನ ಮಾಡಿ. ಅಲ್ಲಿ ಇಲ್ಲಿ ಕೊಡೋದು ಬದಲು ಗಿವ್ ಟು ಕೃಷ್ಣ. ಕೃಷ್ಣ ಇಸ್ ಟೆಲಿಂಗ್ ಗಿವ್ ಟು ಮೀ. ಕೃಷ್ಣನಿಗೆ ಎಲ್ಲದೂ ಕೃಷ್ಣಂದೇ ತಾನೆ. ಎವ್ರಿಥಿಂಗ್ ಇಸ್ ಓಲ್ಡ್ ಬಿಲಾಂಗ್ಸ್ ಟು ಕೃಷ್ಣ. ಭೂಮಿರಾಪೋ ಅನಲೋ ವಾಯು ಖಂ ಮನು ಬುದ್ಧಿ ಯೋಚನೆ, ರೈಟ್? ಆಲ್ ದ ಎಲಿಮೆಂಟ್ಸ್, ಆಲ್ ದ ಗೋಲ್ಡ್, ಸಿಲ್ವರ್, ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಎಲ್ಲವೂ ಭಗವಂತನ ಸಂಪತ್ತು. ಅದನ್ನು ನಾವು ಸ್ವಲ್ಪ ಉಪಯೋಗಿಸ್ತಾ ಇದ್ದೀವಿ. ಅದನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ಭಗವಂತ ಬಿಕಮ್ಸ್ ಹ್ಯಾಪಿ. ಭಗವಂತ ಎಲ್ಲ ಹೂ ಕೊಟ್ಟಿದ್ದಾನೆ, ಆ ಹೂವನ್ನು ತೆಗೆದು ಭಗವಂತನಿಗೆ ಅರ್ಪಣೆ ಮಾಡೋದು. ಭಗವಂತ ಹಾಲು ಕೊಟ್ಟಿದ್ದಾನೆ, ಹಾಲಿಂದ ಭಗವಂತನಿಗೆ ಅಭಿಷೇಕ ಮಾಡೋದು. ಹಾಲು ಕೊಟ್ಟಿದ್ದು ಯಾರು? ಭಗವಂತನೇ. ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗುತ್ತೆ ಹಾಲನ್ನು? ಭಗವಂತನ ಸೃಷ್ಟಿ ನೋಡಿ ಹೇಗಿದೆ. ಹಸಿರು ಹುಲ್ಲನ್ನು ಹಸುಗೆ ತಿನ್ನಿಸಿದರೆ ಬಿಳಿ ಹಾಲು, ಪೋಷಕ ತತ್ವಗಳುಳ್ಳ ಹಾಲು, ನ್ಯೂಟ್ರಿಯೆಂಟ್ ಫುಡ್ ಕೃಷ್ಣ ಕೌ ಯೂಸ್. ಅದನ್ನೇ ಒಬ್ಬ ವಿಜ್ಞಾನಿ ಹುಲ್ಲಿನಿಂದ ಹಾಲು ಮಾಡುವ ಒಂದು ಯಂತ್ರವನ್ನು ಮಾಡೋಕ್ಕೆ ಯೋಜನೆ ಮಾಡ್ತಾನೆ. ಆ ಯಂತ್ರ ಎಷ್ಟು ಉದ್ದ ಆಯ್ತು ಅಂದರೆ ಪ್ಲ್ಯಾನೆಟ್ ಡ್ರಾ ಮಾಡಿಬಿಡ್ತಾನೆ. ಹ್ಯೂಜ್ ಬಿಗ್ ಮಷೀನ್. ಆದರೆ ಭಗವಂತ ಒಂದು ಹಸುವಿನಲ್ಲಿ ಅಂಥ ಮಷೀನ್ ಇಟ್ಬಿಟ್ಟಿದ್ದಾನೆ. ವೆರಿ ಸಿಂಪಲ್. ಹುಲ್ಲು ತಿನ್ನೋದು, ಹಾಲು ಕುಡಿಬೋದು ನಾವು. ಸೊ ವೆರಿ ದಟ್ ಇಸ್ ಪವಾಡ, ಭಗವಂತನ ಪವಾಡ. ಸೊ ಎಲ್ಲವೂ ಭಗವಂತನೇ ಕೊಟ್ಟಿರೋದು. ಆ ಭಗವಂತನ ಕೊಟ್ಟಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು, ರೈಟ್? ಈ ಪದ್ಧತಿ ತಾವೇನಾದ್ರು ಕೇಳಿರ್ಬೋದು. ನಮಗೆ ಸಿಕ್ಕಿರುವಂಥ ಭಾಗ್ಯವೆಲ್ಲ ಭಗವಂತನೇ ಕೊಟ್ಟಿರೋದು. ಅದನ್ನು ಮತ್ತೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೂವನ್ನು ಕೂಡ ನಾವು ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಭಗವಂತ ಬೀಜ ಕೊಟ್ಟಿದ್ದಾನೆ. ಅಹಂ ಬೀಜ ಪ್ರದಾಪಿತ. ಆ ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ, ಅದಕ್ಕೆ ನೀರು ಹಾಕಿದಾಗ, ರೈಟ್, ಅದೇ ಪೋಷಣೆ ಕೊಟ್ಟಾಗ ಅದು ಬೆಳೆಯುತ್ತೆ. ಬೆಳೆದಾಗ ಆ ಮಣ್ಣು ಗಿಡವಾಗುತ್ತೆ, ಗಿಡ ಹೂವಾಗುತ್ತೆ. ಆ ಹೂವಿನಲ್ಲಿ ಸುಗಂಧವಿದೆ. ಸೊ ಇದು ಮ್ಯಾಜಿಕ್ ಕೂಡ, ಭಗವಂತ ಮಾಡಿದಂತಹ ಇದು ಮ್ಯಾಜಿಕ್. ನಾವು ಯಾರೂ ಮಾಡೋಕ್ಕಾಗಲ್ಲ ಇದನ್ನು. ಒಂದು ಗುಲಾಬಿ ಹೂವನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಪೇಪರ್ ಬೇಕು, ಕಲರ್ ಬೇಕು, ಗಮ್ ಬೇಕು. ಅದು ಅದನ್ನೆಲ್ಲ ಅಂಟಿಸಿ ಹೂ ಮಾಡ್ಬೋದು. ಅದರಲ್ಲಿ ಪರಿಮಳ ಇರೋದಿಲ್ಲ, ಅದರಲ್ಲಿ ಆ ಒಂದು ಸ್ಮೂತ್ನೆಸ್, ಆ ಒಂದು ಕೋಮಲತೆ ಇರೋದಿಲ್ಲ. ಸೊ ನಮಗೆ ನಿಜವಾದ ಹೂ ಬೇಕಂದರೆ ಭಗವಂತನಿಂದ ಬೀಜ ತಗೋಬೇಕು, ಬಿತ್ತಬೇಕು. ಅಕ್ಕಿ, ಜೋಳ, ಬೇಳೆ ಇವು ಕೂಡ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಭಗವಂತ ಬೀಜ ಕೊಟ್ಟಿದ್ದಾನೆ. ಆ ಬೀಜವನ್ನು ಬಿತ್ತಿದಾಗ ಬೆಳೆಯುತ್ತೆ. ಒಂದು ಬೀಜ 1000 ಬೀಜ ಆಗುತ್ತೆ. ಕೃಷ್ಣ ಇಂಥ ಒಂದು ಪವಾಡವನ್ನು ತನ್ನ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ. ಸೊ ಕೇಶವತ್ವ ಜಗತ್ತು ವಿಚಿತ್ರ, ಜಗತ್ತು ತುಂಬ ವಿಚಿತ್ರವಾಗಿದೆ. ಕೃಷ್ಣನ ಇಚ್ಛೆಯಿಂದ ಎಲ್ಲವೂ ನಡೀತಾ ಇದೆ, ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಬಿಸಿಲು ಕೊಡ್ತಾನೆ. ಆ ಬಿಸಿಲಿನಿಂದ ಎಲ್ಲ ಜೀವರಾಶಿಗಳಿಗೆ ಪೋಷಣೆ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಕರೆಕ್ಟ್? ಸೊ ಸೂರ್ಯನಲ್ಲಿ ಕೊಟ್ಟಿರುವಂಥ ಶಕ್ತಿ ಯಾರ ಶಕ್ತಿ? ಕೃಷ್ಣ ಸೇಸಿನ ಭಗವದ್ಗೀತೆ, ಪ್ರಭಾಸ್ಮಿ ಶಶಿ ಸೂರ್ಯ. ಸೂರ್ಯನ ಪ್ರಭಾ ನಾನು, ನನ್ನಿಂದಲೇ ಸೂರ್ಯನಿಗೆ ಆ ಶಕ್ತಿ ಇದೆ. ಚಂದ್ರನ ಕಿರಣಗಳಲ್ಲಿ ಇನ್ನೊಂದು ರೀತಿಯ ಶಕ್ತಿ ಇದೆ, ರೈಟ್? ಸೂರ್ಯನ ಕಿರಣಗಳು ಉಷ್ಣತೆ ಇದೆ ಅದರಲ್ಲಿ, ಚಂದ್ರನ ಕಿರಣಗಳು ಶೀತಲವಾಗಿದೆ. ಸೊ ದೇ ಬೋತ್ ಗಿವ್ ಡಿಫ್ರೆಂಟ್ ಲೈಟ್, ಡಿಫ್ರೆಂಟ್ ಫಂಕ್ಷನ್ಸ್, ಬಟ್ ಆಲ್ ಕಮ್ ಫ್ರಮ್ ಕೃಷ್ಣ ಓನ್ಲಿ. ಪ್ರಭಾಸ್ಮಿ ಶಶಿ ಸೂರ್ಯೋ. ಸೊ ಕೃಷ್ಣ ಈಸ್ ಗಿವಿಂಗ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಸೊ ಈ ರೀತಿ ನಾವು ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿರೋ ಎಲ್ಲವೂ ಭಗವಂತನ ಶಕ್ತಿ ಅಂತ
ನೋಡೋದಕ್ಕೆ ಅವನ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ದಿಸ್ ವರ್ಲ್ಡ್ ಬಿಕಮ್ಸ್ ಸ್ಪಿರಿಚುವಲ್. ಈ ಜಗತ್ತು ಭೌತಿಕ ಜಗತ್ತೇ ಆಧ್ಯಾತ್ಮಿಕ ಜಗತ್ತಾಗುತ್ತೆ. ಇಟ್ ಬಿಕಮ್ಸ್ ಸ್ಪಿರಿಚುವಲ್. ನೀರು ಯಾರು ಕೊಡ್ತಾರೆ? ಭಗವಂತನೇ ಕೊಡ್ತಾನೆ. ರೈಟ್. ಭಗವಂತ ಮಳೆ ಸುರಿಸಿದಾಗ ನಮಗೆ ನೀರು ಸಿಗುತ್ತೆ. ರೈಟ್. ಸೊ ಎವ್ರಿಥಿಂಗ್, ಅರ್ತ್, ವಾಟರ್, ಫೈರ್, ಏರ್, ಈಥರ್. ಸೊ ಯಾವಾಗ ನಾವು ಈ ಜಗತ್ತನ್ನು ನೋಡ್ತೀವಿ, ಈ ಜಗತ್ತು ಕೃಷ್ಣಂದು ಅನ್ನೋ ಭಾವನೆ ಬರಬೇಕು. ಆಗ ನಾವು ಭೋಗವ ಇಚ್ಛೆಯಿಂದ, ಭೋಗವೃತ್ತಿಯಿಂದ ಸೇವಾವೃತ್ತಿ ಕಡೆಗೆ ಹೋಗ್ತೀವಿ. ಈಗ ನಾವು ಏನು ಯೋಚನೆ ಮಾಡ್ತೀವಿ, ಏನೇ ನೋಡಿದ್ರು ಐ ವಾಂಟ್ ಇಟ್, ಐ ವಾಂಟ್ ಇಟ್, ಐ ವಾಂಟ್ ಇಟ್. ಮಕ್ಕಳು ಹುಟ್ಟಿದಾಗ ಹೇಗೆ ಅವ್ರ ಕೈ ಹೇಗಿರುತ್ತೆ? ಅವ್ರ ಕೈ ಹೀಗೆ ಇರುತ್ತೆ. ಕೈಲಿ ಏನು ಕೊಟ್ಟರು ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಕಣ್ಣಿಗೆ ಏನು ಕಾಣಿಸಿದ್ರು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಾವು ಈ ಜಗತ್ತಲ್ಲಿ ಯಾಕೆ ಬಂದಿದ್ದೀವಿ? ಹಿಡ್ಕೊಳ್ಳೋದಕ್ಕೆ, ಭೋಗಿಸೋದಕ್ಕೆ, ಟು ಎಂಜಾಯ್. ರೈಟ್. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ. ಸೊ ನಾವು ಸ್ವತಂತ್ರ ಇಚ್ಛೆಯಿಂದ, ಈ ಜಗತ್ತನ್ನು ಭೋಗಿಸುವ ಇಚ್ಛೆಯಿಂದ, ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದಸದ್ಯೋನಿ ಜನ್ಮಸು. ಒಬ್ಬ ವ್ಯಕ್ತಿ ಈ ಜಗತ್ತಿಗೆ ಬಂದಾಗ ಯಾಕೆ ಬರ್ತಾನೆ? ಭೋಗಿಸೋದಕ್ಕೆ. ಭುಂಕ್ತೆ ಪ್ರಕೃತಿ ಜಾನ್ ಗುಣ. ಆಗ ಅವನು ಬಂಧನಕ್ಕೆ ಈಡಾಗ್ತಾನೆ. ಯಾವ ಬಂಧನಕ್ಕೆ? ತ್ರಿಗುಣಗಳ ಬಂಧನಕ್ಕೆ. ಅಸದ್ಯೋ ಜೋನಿ ಜನ್ಮಸು. ಈ ಗುಣಗಳ ಪ್ರಭಾವದಿಂದ ಅವನು ಜನ್ಮಗಳು ಬದಲಾಯಿಸ್ತಾ ಇರ್ತಾನೆ. ಒಂದು ಯೋನಿಯಿಂದ ಇನ್ನೊಂದು ಯೋನಿಗೆ ಪ್ರಯಾಣ ಮಾಡ್ತಾ ಇರ್ತಾನೆ. ಸೊ ದಿಸ್ ಈಸ್ ಜನ್ಮ ಮೃತ್ಯು ಚಕ್ರ ಅಂತ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ. ರೈಟ್. ಜೈಲಿಗೆ ಯಾರು ಹೋಗ್ತಾರೆ? ಕೈದಿಗಳು. ಯಾಕೆ ಹೋಗ್ತಾರೆ? ಏನು ಕಳ್ತನ ಮಾಡಿರ್ತಾರೆ. ರೈಟ್. ದುರಾಸೆ ಅವನ ಮನಸ್ಸಲ್ಲಿ ಹುಟ್ಟಿತು. ಯಾವುದು ಕಾರು ಅಥವಾ ಬೈಕ್ ನೋಡಿದ, ಕಳ್ತನ ಮಾಡಿಬಿಟ್ಟ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಓನರು. ಪೊಲೀಸ್ ಹುಡುಕ್ತಾರೆ. ಸಿಕ್ಕಾಗ ಅವನು ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ. ಅದೇ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ ಯಾರು ಭಗವಂತನ ನಿಯಮಗಳನ್ನು ಪಾಲಿಸ್ತಾರೆ, ಭಗವಂತನಿಗೆ ಸೇವೆಯನ್ನು ಸಲ್ಲಿಸ್ತಾರೆ, ಅವರು ಸುಖವಾಗಿರ್ತಾರೆ. ಆದರೆ ಯಾವಾಗ ದುರಾಸೆ ಬರುತ್ತೆ ಮನಸ್ಸಲ್ಲಿ, ಭಗವಂತನಿಂದ ಭಗವಂತನ ಥರ ನಾನು ಎಂಜಾಯ್ ಮಾಡಬೇಕು, ಸ್ವತಂತ್ರವಾಗಿ ನಾನು ಎಂಜಾಯ್ ಮಾಡಬೇಕು ಅನ್ನೋ ಭಾವನೆ ಬಂದಾಗ ಕೃಷ್ಣ ಆ ಜೀವಾತ್ಮವನ್ನು ಭೂಮಿಗೆ ಕಳಿಸ್ತಾನೆ. ಸರ್ಗೇ ಯಾಂತಿ ಪರಂತವ. ಈ ಭೂಮಿಗೆ ಬಂದು ನಾವು ದುಃಖಕ್ಕೆ ಈಡಾಗ್ತೀವಿ. ರೈಟ್. ಸೊ ಜನ್ಮಗಳು ನಾವು ಇಲ್ಲಿ ಕಳೀತಾ ಇದ್ದೀವಿ. ಈ ಸುಖಾಯಂಗಡ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. 84 ಲಕ್ಷ ಯೋನಿಗಳಲ್ಲಿ ಸುತ್ತಾಕಿ ಇನ್ನೂ ಸುಸ್ತಾಗಿಲ್ಲ, ನಾವು ಮತ್ತೆ ಹೋಗ್ತೇವೆ. 2 ಜನ ಇಷ್ಟೊಂದು ಸುತ್ತಾಕಿ ಕೂಡ ಸುಸ್ತಾಗೋದಿಲ್ಲ. ಅಗೇನ್ ಟೇಕ್ ಬರ್ತ್. ರೈಟ್. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶನ. ಎಷ್ಟು ಸಲ ಹುಟ್ಟಿದ್ದಾರೆ, ಎಷ್ಟು ಸಲ ಸತ್ತಿದ್ದಾರೆ. ಆ ಸಾವನ್ನು ಅನುಭವಿಸಿದ್ರು ಕೂಡ ಸಾಕು ಅಂತ ಇಲ್ಲ, ಮತ್ತೆ ಹೋಗ್ಬೇಕಂತಾರೆ. ಇನ್ನಷ್ಟು ಆಸೆಗಳನ್ನು ಬೆಳೆಸ್ಕೋತಾರೆ. ಆದರೆ ಭಕ್ತರು ಬುದ್ಧಿವಂತರು. ಭಕ್ತರಾದಮೇಲೆ ಭಕ್ತರಿಗೆ ಅವ್ರಿಗೆ ಗೊತ್ತಾಗುತ್ತೆ, ಇದು ತುಂಬ ಪ್ರಾಬ್ಲಮ್ಯಾಟಿಕ್. ಯಾಕಪ್ಪ ಬೇಕು ಈ ಚಕ್ರ? ಈ ಚಕ್ರವನ್ನು ಇಲ್ಲೇ ನಿಲ್ಲಿಸ್ಬಿಡೋಣ. ಈ ಜನ್ಮವೇ ಅಂತಿಮ ಜನ್ಮವಾಗಬೇಕು, ಮತ್ತೆ ಹುಟ್ಟಿ ಬರಬಾರ್ದು. ಮತ್ತೆ ಹುಟ್ಟಿ ಬಂದರೆ ಎಷ್ಟು ಕಷ್ಟ ನೋಡಿ. ತಾಯಿ ಗರ್ಭದಲ್ಲಿ 9 ತಿಂಗಳು ಇರಬೇಕು. ರೈಟ್. ತಾಯಿಗೂ ತೊಂದರೆ ಕೊಡಬೇಕು. ರೈಟ್. ರೈಟ್. ತನಗೂ ತೊಂದರೆ, ತಾಯಿಗೂ ತೊಂದರೆ. ಹುಟ್ಟಿದ ಮೇಲೆ ಮತ್ತೆ ತೊಂದರೆ. ಸೋ ಮನಿ ಮತ್ತೆ ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಇಂಜಿನಿಯರಿಂಗು, ಮೆಡಿಕಲ್ಲು, ಏನೇನೋ ಮಾಡಿ ಮದುವೆ ಆಗಿ ಮತ್ತೆ ಮಕ್ಕಳು. ಈ ಚಕ್ರ ನಿಲ್ಲೋದಿಲ್ಲ. ಸೊ ಪುನರಪಿ ಜನನ ಪುನರಪಿ ಮರಣ. ಈ ಜನ್ಮ ಮೃತ್ಯುವಿನ ಚಕ್ರ ತುಂಬ ಕಷ್ಟಕರ. ಸೊ ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತಿ ಬಯಸೋರು ಭಕ್ತರು. ರೈಟ್. ಆದರೆ ಭಕ್ತರಲ್ಲೂ ಕೂಡ ಡಿಫ್ರೆಂಟ್ ಕ್ಯಾಟಗರಿ. ಎಲ್ಲರೂ ಶುದ್ಧ ಭಕ್ತರಲ್ಲ ತಾನೆ. ಕೆಲವರು ಮಿಶ್ರಿತ ಭಕ್ತರು, ಕೆಲವರು ಶುದ್ಧ ಭಕ್ತರು. ತುಂಬ ವಿರಳ. ಅಂಥ ಶುದ್ಧ ಭಕ್ತರು ತುಂಬ ವಿರಳ ಸಿಗೋದು. ರೈಟ್. ಸೊ ದೇರ್ ಆರ್ ದೇವದಾಸ್ ಆರ್ ಆಲ್ಸೋ ಡಿವೋಟೀಸ್. ದೇವತೆಗಳು ಕೂಡ ಭಕ್ತರು. ಆದರೆ ಅವ್ರಲ್ಲೇನಿದೆ? ಮಿಶ್ರಣ ಇದೆ. ಕೃಷ್ಣನ ಸೇವೆ ಮಾಡಬೇಕಂತ ಇಚ್ಛೆ ಇದೆ, ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಇಚ್ಛೆ ಕೂಡ ಇದೆ. ಅದಕ್ಕೆ ನೋಡಿ, ಇಂದ್ರ ಸಮ್ಟೈಮ್ಸ್ನು ಈ ಮೇಕ್ಸ್ ಮಿಸ್ಟೇಕ್. ಡೈಲಿ ಬೆಳಿಗ್ಗೆ ಕೃಷ್ಣನ ಪೂಜೆ ಮಾಡ್ತಾನೆ, ಆದರೆ ಡೇಟಾ ಮೇಲೆ ಕೆಲವೊಮ್ಮೆ ದುರಾಸೆಗಳು.
ರೈಟ್. ಸೊ ಭಾಗವತದಲ್ಲಿ ನಾವು ಓದ್ಬೋದು ಆ ಲೀಲೆಗಳನ್ನು. ಹೇಗೆ ಇಂದ್ರ ತಪ್ಪು ಮಾಡಿದ, ಕೆಲವೊಮ್ಮೆ ಬ್ರಹ್ಮಹತ್ಯೆ ಶಾಪ ಸಿಗುತ್ತೆ, ಕರೆಕ್ಟ್. ವೃತ್ರಾಸುರನನ್ನು ಕೊಂದ ಇಂದ್ರ. ಒಮ್ಮೆ ಗೌತಮ ಋಷಿಯ ಪತ್ನಿಯ ಜೊತೆ ತಪ್ಪು ಮಾಡಿದ, ರೈಟ್. ಸೊ ಈ ರೀತಿ ಭೋಗ ಆಸೆ ಕೂಡ ಇದೆ, ಸೇವೆ ಮಾಡೋ ಆಸೆ ಕೂಡ ಇದೆ. ಸೊ ದೇ ಆರ್ ದೇವತಾಸ್. ಶುದ್ಧ ಭಕ್ತರಂದರೆ ಕೇವಲ ಭಗವಂತನ ಸೇವೆಯನ್ನೇ ಮಾಡಬೇಕು, ಮತ್ತು ಯಾವುದೇ ಆಸೆ ಇಲ್ಲ. ದೇ ಆರ್ ಪ್ಯೂರ್ ಡಿವೋಟೀಸ್, ರೈಟ್. ಅನ್ಯಾಭಿಲಾಷಿತ ಶೂನ್ಯಂ, ಬೇರೆ ಯಾವುದೇ ಅಭಿಲಾಷೆ ಇಲ್ಲ. ಜ್ಞಾನ ಕರ್ಮ ಧ್ಯಾನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನ ಭಕ್ತಿವೃತಂ. ಶುದ್ಧ ಭಕ್ತರು, ಅವ್ರ ಕೆಲಸ ಬೇರೆ ಏನೂ ಇಲ್ಲ, ಕೇವಲ ಕೃಷ್ಣನ ಸೇವೆ ಮಾಡಬೇಕಷ್ಟೆ. ತಮಗೋಸ್ಕರ ಏನೂ ಇಚ್ಛೆ ಇಲ್ಲ, ನೋ ಡಿಸೈರ್ಸ್, ನೋ ಸೆಲ್ಫಿಶ್ನೆಸ್, ನೋ ಸ್ವಾರ್ಥ, ಕೇವಲ ಭಗವಂತನ ಸೇವೆ ಮಾಡಬೇಕು. ಅಂತಹ ಒಂದು ಭಾವನೆ ಇಟ್ಟವರು ಶುದ್ಧ ಭಕ್ತರು. ಆದರೆ ಮಿಕ್ಸಡ್ ಡಿವೋಟೀಸ್ ಅಂದರೆ, ಮಿಶ್ರಿತ ಭಕ್ತರಂದರೆ ಸ್ವಲ್ಪ ಸೇವೆನೂ ಮಾಡ್ತೀನಿ, ನಾವು ಸ್ವಲ್ಪ ಎಂಜಾಯ್ನೂ ಮಾಡ್ತೀನಿ, ಭಗವಂತನಿಗೋಸ್ಕರ ಅಡುಗೆನೂ ಮಾಡ್ತೀನಿ, ನಾನು ಊಟ ಮಾಡ್ತೀನಿ, ನಾನು ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ಕೆಲವು ಮನೆಯಲ್ಲಿ ಇವತ್ತೇನು ದೇವರಿಗೆ ನೈವೇದ್ಯ, ಓಕೆ ದೋಸೆ ತಿನ್ಬೇಕಂತ ಇಚ್ಛೆ ಇದೆ, ದೇವ್ರಿಗೆ ದೋಸೆನೇ ಇಡೋಣ. ಆಯ್ತು, ಇವತ್ತು ಗುಲಾಬ್ ಜಾಮೂನ್ ತಿನ್ನಬೇಕು, ದೇವ್ರಿಗೆ ಗುಲಾಬ್ ಜಾಮೂನ್ ಇಟ್ಬಿಡೋಣ. ಸೊ ಇದು ಶುದ್ಧ ಭಕ್ತಿ ಅವ್ರ ಮಿಶ್ರಿತ ಭಕ್ತಿ. ಮಿಶ್ರಿತ, ಯಾಕಂದರೆ ನಾನು ಎಂಜಾಯ್ ಮಾಡಬೇಕು, ನನ್ನ ಎಂಜಾಯ್ಮೆಂಟಲ್ಲಿ ಕೃಷ್ಣನಿಗೂ ಸ್ವಲ್ಪ ಭಾಗಿ ಮಾಡೋದು. ಐ ಮೇಕ್ ಹಿಮ್ ಪಾರ್ಟ್ನರ್ ಇನ್ ಮೈ ಎಂಜಾಯ್ಮೆಂಟ್. ಹೇಳಿದ ಮಿಶ್ರಿತ ಭಕ್ತಿ. ಶುದ್ಧ ಭಕ್ತಿ ಅಂದ್ರೇನು? ಇವತ್ತು ಭಗವಂತನಿಗೆ ಏನು ಇಷ್ಟ, ರೈಟ್, ಅವ್ರಿಗೇನು ಇಷ್ಟ ಆಗುತ್ತೆ ಆ ಐಟಮ್ನ ಮಾಡೋಣ. ಸೊ ದಟ್ ಇಸ್ ಶುದ್ಧ ಭಕ್ತಿ. ಆ ಐಟಮ್ ಮಾಡಿ ಎಂಜಾಯ್ ಮಾಡೋ ಇಚ್ಛೆ ಇರಲೇಬಾರ್ದು, ರೈಟ್. ಎಂಜಾಯ್ ಮಾಡೋ ಇಚ್ಛೆ ಇದ್ದರೆ ಅದು ಮತ್ತೆ ಮಿಶ್ರಿತ ಭಕ್ತಿ ಆಗುತ್ತೆ ಅದು. ಓಕೆ, ಸೊ ವಿ ಶುಡ್ ಸರ್ವ್ ಕೃಷ್ಣ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸರ್ವಿಸ್ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಶುದ್ಧ ಭಕ್ತಿ, ರೈಟ್. ಒಂದು ಧರ್ಮಶಾಲೆಗೆ ಹೋಗಿದ್ದೆ, ಸ್ಟೇಯಿಂಗ್ ಅಕೊಮಡೇಷನ್, ಯಾವುದೋ ಒಂದು ಕ್ಯಾಂಪ್ಗೋಸ್ಕರ ಯಾತ್ರೆಗೆ ಹೋಗಿದ್ವಿ. ಧರ್ಮಶಾಲೆಯಲ್ಲಿ ಫ್ಯಾನ್ ಮೇಲೆ ಕೂಡ ಹೆಸರು ಬರೆದಿತ್ತು, ಡೊನೇಟೆಡ್ ಬೈ ಸೋ ಆ್ಯಂಡ್ ಸೋ ಪರ್ಸನ್. ಏನು ಈ ಫ್ಯಾನ್ ಇದ್ರ ಮೇಲೂ ಬರೆದಿದ್ದಾರೆ ಅಂತ ಏನು ಯೋಚನೆ ಮಾಡ್ತಾಯಿದ್ದೆ. ಮೇ ಬಿ ಸೊ ಇಟ್ ಕ್ಯಾನ್ ಬಿ ಟೂ ಕೇಸಸ್. ಯಾರು ಡೊನೇಷನ್ ರಿಸೀವ್ ಮಾಡ್ತಾರೆ ಅವ್ರು ಬರೆದಿರ್ಬೋದು, ಅಥವಾ ಕೆಲವೊಮ್ಮೆ ಡೋನರ್ಸ್ ಹೇಳ್ತಾರೆ ನನ್ನ ಹೆಸರು ಪ್ರಾಮಿನೆಂಟ್ ಪ್ಲೇಸಲ್ಲಿ ಬರೀಬೇಕು ಅಂತ. ಅದು ಶುದ್ಧ ಭಕ್ತಿ ಆಗುತ್ತಾ? ಇಲ್ಲ. ಯಾಕೆಂದರೆ ದಾನ ಕೊಡ್ತಾ ಇದ್ದಾನೆ, ಬಟ್ ಹೆಸರು ಬೇಕು, ತೋರಿಸ್ಬೇಕು, ನಾನು ಮುಂದೆ ಇರಬೇಕು. ಸೊ ಅಂಥ ಒಂದು ಭಾವನೆ ಕೂಡ ಮಿಶ್ರಿತ ಭಕ್ತಿ ಆಗುತ್ತೆ. ಸೊ ಶುದ್ಧ ಭಕ್ತಿ ಅಂದರೆ ನಿರಪೇಕ್ಷ, ನೋ ಅಪೇಕ್ಷಾ ಫ್ರಮ್ ಕೃಷ್ಣ. ಸೇವೆ ಮಾಡ್ತಾ ಇರೋದು ಕೃಷ್ಣ ಶುಡ್ ಬಿ ಹ್ಯಾಪಿ. ಕೃಷ್ಣ ನನಗೆ ಅನುಗ್ರಹ ಕೊಡಲಿ ಕೊಡದೆ ಇರಲಿ, ಇಟ್ ಡಸಂಟ್ ಮ್ಯಾಟರ್, ಐ ಕೀಪ್ ಸರ್ವಿಂಗ್ ಕೃಷ್ಣ. ಆಶ್ಲಿಷ್ಯವ ಪಾದರತಾಂ ಪಿನಷ್ಟಮ. ಕೃಷ್ಣ ಯು ಎಂಬ್ರೇಸ್ ಮೀ ಅವ್ರು ರಿಜೆಕ್ಟ್ ಮೀ ಅವ್ರು ಕಿಕ್ ಮೀ ಔಟ್, ಏನೇ ಮಾಡಿ ನನ್ನ ಜೊತೆ, ಆದರೆ ನೀನು ನನ್ನ ಪ್ರಾಣನಾಥ. ದಟ್ ಈಸ್ ಶುದ್ಧ ಭಕ್ತಿ. ಸೊ ಶುದ್ಧ ಭಕ್ತಿ ಬಗ್ಗೆ ಹೇಳಿದೆ, ಮಿಶ್ರಿತ ಭಕ್ತಿ ಬಗ್ಗೆ ಹೇಳಿದೆ. ಅದಕ್ಕಿಂತ ಕೆಳಗಡೆ ಇದೆ ನೋ ಭಕ್ತಿ, ಓನ್ಲಿ ಕರ್ಮಕಾಂಡ, ರೈಟ್. ಭಕ್ತಿಯ ಲೇಷ ಕೂಡ ಇಲ್ಲ ಇಲ್ಲಿ. ಹಿ ಜಸ್ಟ್ ವಾಂಟ್ಸ್ ಟು ಎಂಜಾಯ್ ಲೈಫ್, ರೈಟ್. ಈ ಜಗತ್ತಿನಲ್ಲಿ ಸುಮಾರು ಜನ ಕರ್ಮಕಾಂಡ ಹಂತದಲ್ಲಿ ಇದ್ದಾರೆ, ರೈಟ್. ಅವರು ಬರೀ ಎಂಜಾಯ್ ಮಾಡಬೇಕಂತ ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ಕೆಲವರು ಭಗವಂತನ ಸೇವೆ ಮಾಡಬೇಕಂತ ಇಚ್ಛೆ ಬೆಳೆಸ್ಕೊತಾರೆ. ಅಂಥವರಲ್ಲಿ ತುಂಬ ಕೆಲವರು ಶುದ್ಧ ಭಕ್ತರಾಗ್ತಾರೆ. ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ ಸರ್ವಗಾಪವರ್ಗಭೂತೇಷು ನರಕೇಶು ಅಪಿತುಲ್ಯಾರ್ಥ ದರ್ಶನ ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶಪಿ ಮಹಾಮನೆ. ಭಾಗವತದಲ್ಲಿ ಹೇಳ್ತಾರೆ, ಮುಕ್ತ ಪುರುಷರಲ್ಲಿ, ಸಿದ್ಧ ಪುರುಷರಲ್ಲಿ ಸುದುರ್ಲಭ ಪ್ರಶಾಂತಾತ್ಮ, ಪ್ರಶಾಂತವಾದ ಆತ್ಮ ಅಂದರೆ ಶುದ್ಧ ಭಕ್ತರು ಸಿಗೋದು ತುಂಬ ವಿರಳ, ಸುದುರ್ಲಭ. ಸೊ ಕೋಟಿಶ್ವಪಿ ಮಹಾಮುನೆ, 1 ಕೋಟಿ ಜನರಲ್ಲಿ ಒಬ್ಬ ಶುದ್ಧ ಭಕ್ತ ಸಿಗ್ತಾನೆ ಅಂತ ಭಾಗವತ ಹೇಳುತ್ತೆ, ರೈಟ್. ಭಾರತ ಜನಸಂಖ್ಯೆ ಸುಮಾರು 140 ಕೋಟಿ ಅಂದರೆ ಎಷ್ಟು ಜನ ಶುದ್ಧ ಭಕ್ತರು ಇರ್ಬೋದು?
ಅಕೌಂಟ್ ಹಿಡಿದ ಡೆಫಿನೇಷನ್ ಸುಮಾರು 100 ಜನ ಇರ್ಬೋದು ಅಷ್ಟೇ ಶುದ್ಧ ಭಕ್ತರು, ವೆರಿ ವೆರಿ ರೇರ್. ಅದಕ್ಕೆ ಅಂತಹ ಶುದ್ಧ ಭಕ್ತರ ಸಂಘ ಸಿಗೋದು ತುಂಬ ದುರ್ಲಭ. ಸಿಕ್ಕಾಗ ನಾವು ಬಿಡಬಾರ್ದು. ರೈಟ್. ಶಿಲಪ್ರಭಾದರಂತಹ ಶುದ್ಧ ಭಕ್ತರು, ಅವರ ಶಿಷ್ಯರು, ಅವರ ಒಂದು ಸಂಘ ದೊರಕಿದಾಗ ಬಿಡಬಾರ್ದು. ಎಷ್ಟು ಏನೇ ಇದ್ದರೂ ಅದನ್ನು ಪ್ರಯಾರಿಟಿ ಕೊಟ್ಟು ಹೋಗಲೇಬೇಕು, ಯಾಕಂದರೆ ಸಿಗಲಿಕ್ಕಿಲ್ಲ ಮುಂದೆ. ಬಿಕಾಸ್ ಅಂತಹ ಶುದ್ಧ ಭಕ್ತರು ಅವರ ಸಂಘ ಸಿಗೋದು ತುಂಬ ಕಷ್ಟ. ಶುದ್ಧ ಭಕ್ತರ ಸಂಘ ಯಾವಾಗ ಸಿಗುತ್ತೆ? ವೆನ್ ಕೃಷ್ಣ ಇಸ್ ಹ್ಯಾಪಿ ವಿತ್ ಅಸ್. ರೈಟ್. ಕೃಷ್ಣ ನಮ್ಮ ಸೇವೆಯನ್ನು ನೋಡಿ ತುಂಬ ಸಂತುಷ್ಟನಾದಾಗ ಅಂತ ಶುದ್ಧ ಭಕ್ತರ ಸಂಘವನ್ನು ಕೊಡ್ತಾನೆ. ರೈಟ್. ಪ್ರಭುಪಾದರ ಶಿಷ್ಯರು ಅಂತ ಸನ್ಯಾಸಿಗಳು ಅಂಥವರ ಸಂಘವನ್ನು ನಮಗೆ ಕೊಡ್ತಾನೆ. ಸೊ ವಿ ಶುಡ್ ಬಿ ವೆರಿ ಈಗರ್ ಟು ಟೇಕ್ ಅಸೋಸಿಯೇಷನ್. ನಾವು ತುಂಬ ಉತ್ಸಾಹದಿಂದ ಅವರ ಸಂಘವನ್ನು ಪಡೆಯಬೇಕು. ಸೊ ಕರ್ಮಕಾಂಡಿ ಪೀಪಲ್, ದ ಮಿಶ್ರಿತ ಭಕ್ತಸ್ and the ಶುದ್ಧ ಭಕ್ತಸ್, ರೈಟ್, ವೆರಿ ವೆರಿ ರೇರ್. ಸೊ ಶುದ್ಧ ಭಕ್ತರ ದೃಷ್ಟಿ ಹೇಗಿರುತ್ತೆ ಅಂದರೆ ಎಲ್ಲವೂ ಸರ್ವಂ ಕೃಷ್ಣವಯಂ, ಎಲ್ಲವೂ ಕೃಷ್ಣನ ಶಕ್ತಿ, ಅಂತಹ ಒಂದು ದೃಷ್ಟಿ ಇರುತ್ತೆ. ಭೌತಿಕ ಜನರು ಎಲ್ಲವೂ ನನ್ನ ಸಂತುಷ್ಟಿಗೋಸ್ಕರ. ಈ ಜಗತ್ತು ಜಗತ್ತಿನ ಸೃಷ್ಟಿಗೆ ಕಾರಣ ಏನು? ಕಿಮನ್ಯತ್ ಕಾಮ ಹೇತುಕಂ. ದೇರ್ ಇಸ್ ನೋ ಅದರ್ ಪರ್ಪಸ್ ದ್ಯಾನ್ ಎಂಜಾಯಿಂಗ್. ಭಗವದ್ಗೀತೆ 16ರಲ್ಲಿ ಕೃಷ್ಣ ಹೇಳ್ತಾನೆ, ರೈಟ್. ಹಿ ಸೇಸ್ ದಟ್ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೇತುಕಂ. ಈ ಜಗತ್ತಿಗೆ ಈಶ್ವರನಿಲ್ಲ, ಇದು ಜಗತ್ತು ಅಸತ್ಯ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೇತುಕಂ. ಇಟ್ ಈಸ್ ಕ್ರಿಯೇಟೆಡ್ ಆಟೋಮೆಟಿಕಲಿ ಆ್ಯಂಡ್ ಇಟ್ ಇಸ್ ಮೆಂಟ್ ಫಾರ್ ಮೈ ಎಂಜಾಯ್ಮೆಂಟ್. ಈ ಜಗತ್ತು ಆಕಸ್ಮಿಕವಾಗಿ ಸೃಷ್ಟಿಯಾಗಿದೆ ಮತ್ತು ಈ ಜಗತ್ತು ನನ್ನ ಸಂತುಷ್ಟಿಗೋಸ್ಕರ ಇದೆ. ಸೊ ನಾನು ಭೋಗಿಸ್ತೀನಿ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನು ಈಶ್ವರ, ನಾನು ಭೋಗಿ, ನಾನು ಸಿದ್ಧ, ನಾನು ಎಂಜಾಯ್ ಮಾಡ್ತೀನಿ. ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಈಗ ನನ್ನ ಹತ್ರ ಇಷ್ಟು ದುಡ್ಡಿದೆ, ಇದನ್ನು ಇನ್ವೆಸ್ಟ್ ಮಾಡ್ತೀನಿ, ಇನ್ನಿಷ್ಟು ದುಡ್ಡು ಬರುತ್ತೆ. ನನ್ನ ವೈರಿಗಳಿದ್ದಾರೆ, ಅವರನ್ನು ನಾನು ಕೊಂದಿದ್ದೀನಿ. ಇನ್ನಿಷ್ಟು ಜನರಿದ್ದಾರೆ, ಅವರನ್ನು ಕೂಡ ಕೊಲ್ತೀನಿ. ದಿಸ್ ಲೈಕ್ ಅಸುರ ಭಾವ. ದೇ ಡೋಂಟ್ ಹ್ಯಾವ್ ಎನಿ ಟ್ರೇಸ್ ಆಫ್ ಡಿವೋಷನ್. ಇವರೆಲ್ಲ ರಾಕ್ಷಸರು. ಸೊ ಯಾರು ಕೇವಲ ಭೋಗಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ, ದೇ ಆರ್ ಲೈಕ್ ರಾಕ್ಷಸಸ್. ಆ್ಯಂಡ್ ಯಾರು ಶುದ್ಧ ಭಕ್ತರಿದ್ದಾರೆ ಅವರು ಎಲ್ಲದನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾರೆ. ಸೊ ದೇ ಆರ್ ಪ್ಯೂರ್ ಡಿವೋಟೀಸ್. ಉದಾಹರಣೆಗೆ ಮಣ್ಣು ಕಲ್ಲು ಇದ್ದಾವೆ. ಮಣ್ಣು ಕಲ್ಲಿನಿಂದ ಜನ ತಮ್ಮ ಮನೆ ಕಟ್ಸ್ಕೊತಾರೆ. ನಾನು ಎಂಜಾಯ್ ಮಾಡಬೇಕು, ನನ್ನ ದೊಡ್ಡ ಮನೆ ಇರಬೇಕು, ಭೋಗಿಸೋದಕ್ಕೆ ಇಚ್ಛೆ ಪಡ್ತಾರೆ. ಸೊ ದಟ್ ಇಸ್ ಮಾಯಾ. ಈಸ್ ಇನ್ ಮಾಯಾ. ಆದರೆ ಅದೇ ಮಣ್ಣು ಕಲ್ಲಿನಿಂದ ದೇವಸ್ಥಾನ ಕಟ್ಟಿದರೆ ಅದು ಸ್ಪಿರಿಚುವಲ್ ಆಗುತ್ತೆ. ಇಟ್ ಬಿಕಮ್ಸ್ ಸ್ಪಿರಿಚುವಲ್ ಎನರ್ಜಿ, ಇಟ್ ಸ್ಪಿರಿಚುವಲೈಸ್ಡ್. ಆ ದೇವಸ್ಥಾನ ಕಟ್ಟೋದಕ್ಕೆ ಕೊಟ್ಟಂತಹ ಪ್ರತಿಯೊಂದು ಇಟ್ಟಿಗೆ ಕೂಡ ಇಟ್ ಬಿಕಮ್ಸ್ ಸ್ಪಿರಿಚುವಲ್. ಮತ್ತು ಈ ದೇವಸ್ಥಾನ ಕಟ್ಟಿದಾಗ ಸಾವಿರಾರು ಜನ ಬರ್ತಾರೆ, ಬಂದು ಆಧ್ಯಾತ್ಮಿಕ ಲಾಭವನ್ನು ಪಡ್ಕೊತಾರೆ, ಆಧ್ಯಾತ್ಮಿಕತೆಯಲ್ಲಿ ಉನ್ನತಿಯನ್ನು ಪಡಿತಾರೆ. ಸೊ ದ್ಯಾಟ್ ಈಸ್ ಸ್ಪಿರಿಚುವಲ್, ರೈಟ್. ಅದೇ ಮಣ್ಣು ಕಲ್ಲಿನಿಂದ ಜನರು ಥಿಯೇಟ್ರ್ ಕಟ್ತಾರೆ, ಮಾಲ್ಸ್ ಕಟ್ತಾರೆ, ಮತ್ತೇನು ಹೋಟೆಲ್ ಕ್ಲಬ್ಸ್, ಸೋ ಮೆನಿ ಥಿಂಗ್ಸ್. ಆ ಜಾಗದಲ್ಲಿ ಹೋದರೆ ಜನರು ದೇ ಕಮಿಟ್ ಸಿನ್ಫುಲ್ ಆ್ಯಕ್ಟಿವಿಟೀಸ್, ಪಾಪಕರ್ಮಗಳನ್ನು ಮಾಡಿ ಬಂಧನಕ್ಕೆ ಸಿಕ್ಕಿಬಿಡ್ತಾರೆ. ಸೊ ನೋಡಿ, ಅದೇ ಮಣ್ಣು ಕಲ್ಲು, ಬಟ್ ಯು ಕ್ಯಾನ್ ಯೂಸ್ ಇಟ್ ಇನ್ ಒನ್ ವೇ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಅದರ್ ವೇ, ಮಟೀರಿಯಲ್ ವೇ ಆ್ಯಂಡ್ ಸ್ಪಿರಿಚುವಲಿ. ಅದಕ್ಕೆ ಭಕ್ತರು ಏನು ಮಾಡ್ತಾರೆ, ಎಲ್ಲ ಸಂಪತ್ತನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸೋ ಭಾವನೆಯನ್ನು ಹೊಂದಿರ್ತಾರೆ. ಸೊ ದಟ್ ಇಸ್ ಅ ಪ್ಯೂರ್ ಡಿವೋಟಿ. ಕರೆಕ್ಟ್. ಸೊ ಇಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಈ ಮಾಯಾ ಅನ್ನುವ ತತ್ವದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಿಯ ಉದ್ಧವನೇ, ನೀನು ನಿನ್ನ ಮನಸ್ಸು, ಮಾತು, ಕಣ್ಣು, ಕಿವಿ ಹಾಗೂ ಇತರ ಇಂದ್ರಿಯಗಳ ಮೂಲಕ ಗ್ರಹಿಸುವುದೆಲ್ಲ ಮಾಯೆಯ ಸೃಷ್ಟಿಯಾಗಿದೆ. ಮಾಯೆಯ ಪ್ರಭಾವದಿಂದಾಗಿ ಅದು ನೈಜವೆಂದು
ಕಲ್ಪಿಸಲಾಗುತ್ತದೆ. ವಾಸ್ತವಿಕವಾಗಿ ಐಹಿಕ ಇಂದ್ರಿಯ ವಿಷಯಗಳೆಲ್ಲ ಕ್ಷಣಿಕವೆಂದು ನೀನು ತಿಳಿಯಬೇಕು. ಸೊ ಈ ಮಟೀರಿಯಲ್ ಎನರ್ಜಿ ಏನಿದೆ ಅದು ಶಾಶ್ವತ. ಭೂಮಿ, ರಾಪು, ಅನಲ, ವಾಯು, ಕಮ್ಮನ, ಬುದ್ಧಿರೇವಚ ಎಲ್ಲ 8 ಎಲಿಮೆಂಟ್ಸ್ ಏನಿದ್ದಾವೆ ಇವೆಲ್ಲ ಶಾಶ್ವತ ಶಕ್ತಿ, ಪ್ರಕೃತಿ. ಆದರೆ ಈ ಪ್ರಕೃತಿಯ ಒಂದು ರಚನೆ ಏನಿದೆ, ದ ಫಾರ್ಮ್ ಏನಿದೆ ಅದು ಟೆಂಪರರಿ, ರೈಟ್. ಸೊ ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ಈ ರೂಪವನ್ನು ನೋಡ್ತೀವಿ, ಭೌತಿಕ ರೂಪಗಳನ್ನು, ಅವೆಲ್ಲ ಕ್ಷಣಿಕ. ದೇ ಆರ್ ಆಲ್ ಟೆಂಪ್ರರಿ ಫಾರ್ಮ್ಸ್, ರೈಟ್. ಸೊ ಯಂಗ್ ಬಾಯ್ ಲುಕ್ಸ್ ಎಟ್ ಯಂಗ್ ಗರ್ಲ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಬಟ್ ಆ ಬ್ಯೂಟಿ ಎಷ್ಟು ದಿನ ಅಂತ ಇರುತ್ತೆ, ಆ ಸೌಂದರ್ಯ ಎಷ್ಟು ದಿನ ಇರುತ್ತೆ? ಮೇ ಬಿ 40-50 ವರ್ಷ. ಆಮೇಲೆ ಚರ್ಮ ಎಲ್ಲ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರಿಂಕಲ್ಸ್ ಕಮ್ಸ್, ಕೂದಲೆಲ್ಲ ಬಿಳಿ ಆಗುತ್ತೆ, ರೈಟ್. ಬೆನ್ನು ಬಗ್ಗುತ್ತೆ, ಒಂದು ಕೋಲು ಬರುತ್ತೆ ಕೈಯಲ್ಲಿ, ರೈಟ್. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವೇ ಹೀನಂ ಜಾತುಂ ತುಡ್ನಂ ವೃದ್ಧೋ ಯಾತಿ ಗೃಹತ್ವ ದಂಡಂ ತದಪಿ ನ ಮುಂಚತಿ ಆಶಾಪಿಂಡಂ. ಆದಿಶಂಕರಾಚಾರ್ಯ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ವಯಸ್ಸಾದಾಗ ಅಂಗಂ ಗಲಿತಂ ಎಲ್ಲ ಅಂಗಗಳು ಕರಗೋಗ್ತವೆ, ಫಲಿತಂ ಮುಂಡಂ ಕೂದಲೆಲ್ಲ ಬಿದ್ದೋಗ್ತವೆ, ದಶನವಿಹೀನಂ ಜಾತುಂ ತುಂಡಂ ಸೊ ಬಾಯಲ್ಲಿ ಹಲ್ಲೆಲ್ಲ ಬಿದ್ದೋಗುತ್ತೆ, ತಿನ್ನೋಕ್ಕಾಗಲ್ಲ, ಅದಕ್ಕೆ ಡೆಂಚರ್ಸ್ ಹಾಕೊತಾರೆ, ಆರ್ಟಿಫಿಷಿಯಲ್ ಟೀತ್. ವೃದ್ಧೋ ಯಾತಿ ಗೃಹತ್ವ ದಂಡಂ, ಕೈಯಲ್ಲಿ 3ನೇ ಕಾಲು ಬರುತ್ತೆ, ದಂಡಂ. ಆದರೆ ಭೋಗಿಸುವ ಇಚ್ಛೆ ಹೋಗೋದಿಲ್ಲ. ತದಪಿನ ಮುಂಚತಿ ಆಶಾಪಿಂಡಂ, ನಾನು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಹೋಗೋದಿಲ್ಲ. ಆ ಒಂದು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮತ್ತೆ ಹುಟ್ಟಿ ಬರಬೇಕು. ಪುನರಪಿ ಜನನ ಪುನರಪಿ ಮರಣ, ರೈಟ್. ಸೊ ಅದಕ್ಕೆ ಈ ನೋಡುವುದು, ಕಾಣುವುದು ಎಲ್ಲ ಟೆಂಪರರಿ, ಇಟ್ ಇಸ್ ನಾಟ್ ಎಟರ್ನಲ್. ಭೌತಿಕ ಸೌಂದರ್ಯ, ಭೌತಿಕ ರೂಪರೇಖೆಗಳು, ರೈಟ್. ಸಪೋಸ್ ನಾವು ಮನೆ ಕಟ್ತೀವಿ, ಎಷ್ಟು ವರ್ಷ ಇರುತ್ತೆ? 100 ವರ್ಷ ಇರ್ಬೋದು ಹಬ್ಬ ಅಂದರೆ, ಆಮೇಲೆ ಅದು ಕೆಡವಿ ಮತ್ತೆ ಇನ್ನೊಂದು ಕಟ್ಟಬೇಕಾಗುತ್ತೆ, ರೈಟ್. ಸೊ ಆ ಒಂದು ರೂಪರೇಖೆ ಏನಿದೆ ದಟ್ ಕೀಪ್ಸ್ ಚೇಂಜಿಂಗ್. ನಮ್ಮ ದೇಹ ಹೀಗಿದೆ, ನಾಳೆ ಇರೋದಿಲ್ಲ. ಈ ಟೇಬಲ್ ಇವತ್ತಿದೆ, ನಾಳೆ ಇರೋದಿಲ್ಲ. ಈಗ ಎಲ್ಲದೂ ಕ್ಷೀಣಿಸ್ತಾ ಹೋಗುತ್ತೆ. ಇಟ್ ಡಿಟೋರರೇಟ್ಸ್, ಎವ್ರಿಥಿಂಗ್ ಡಿಟೋರರೇಟ್ಸ್. ಆದರೆ ಯಾವ ಸಮಯದಲ್ಲಿ ನಾವು ಅದನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ದೀವಿ, ದಟ್ ಈಸ್ ಸ್ಪಿರಿಚುವಲ್. ಅದರಿಂದ ನಾವು ಆಧ್ಯಾತ್ಮಿಕ ಉನ್ನತಿಯನ್ನು ಮಾಡಲು ಸಾಧ್ಯ. ಸೊ ದಟ್ಸ್ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ನೀವು ಗ್ರಹಿಸುವುದೆಲ್ಲ, ಇಂದ್ರಿಯಗಳಿಂದ ಗ್ರಹಿಸುವುದೆಲ್ಲ ಮಾಯೆಯ ಸೃಷ್ಟಿಯಾಗಿದೆ. ಇಟ್ಸ್ ಕ್ರಿಯೇಷನ್ ಆಫ್ ಮಾಯಾ. ಮಾಯೆಯ ಪ್ರಭಾವದಿಂದಾಗಿ ಅದು ನೈಜವೆಂದು ಕಲ್ಪಿಸಲಾಗುತ್ತದೆ. ಇಟ್ ಅಪಿಯರ್ಸ್ ರಿಯಲ್, ಇಟ್ ಈಸ್ ಆ್ಯಕ್ಚುಲಿ ಇಲ್ಯೂಷನ್ ಬಟ್ ಅಪಿಯರ್ಸ್ ರಿಯಲ್, ರೈಟ್. ಸಪೋಸ್ ಒಂದು ಕಾರ್ ಓಡ್ತಾ ಇದೆ ರೋಡಲ್ಲಿ, ಅದರಲ್ಲಿ ಜೀವ ತುಂಬಿದಂಗೆ ಕಾಣುತ್ತೆ, ರೈಟ್. ಫಾಸ್ಟಾಗಿ ಓಡುತ್ತೆ, ಲೆಫ್ಟ್ ರೈಟ್ ಹೋಗುತ್ತೆ, ಆ ಜೀವ ಇದ್ದಂಗೆ ಕಾಣುತ್ತೆ. ಯಾಕೆ ಕಾಣುತ್ತೆ? ಡ್ರೈವರ್ ಒಳಗಡೆ ಇದ್ದಾನೆ, ಡ್ರೈವರ್ ಓಡಿಸ್ತಾ ಇದ್ದಾನೆ, ಅದಕ್ಕೆ ಕಾರು ಜೀವಂತವಾಗಿ ಇರೋ ಥರ ಅನುಭವ ಆಗುತ್ತೆ. ಕೆಲವೊಮ್ಮೆ ಕಾರು ಓಡಿಸೋವಾಗ ನಾಯಿ ಬರುತ್ತೆ, ಬೋ 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 ಅಂತಲೂ. ಡಾಗ್ ಥಿಂಕ್ಸ್ ಇಟ್ಸ್ ಎ ಬಿಗ್ ಆ್ಯನಿಮಲ್, ಇಟ್ ಸ್ಟಾರ್ಟ್ ಚೇಸಿಂಗ್ ದ ಕಾರ್. ಸೊ ಅದೇ ರೀತಿ ಈ ದೇಹ ಕೂಡ ಒಂದು ಕಾರ್ ಇದ್ದಂಗೆ. ದೇಹದೊಳಗಡೆ ನಾವು ದೇಹರಾಧಾರಿಯಾದ ಆತ್ಮ ಇದ್ದೀವಿ. ಆತ್ಮ ಈ ದೇಹವನ್ನು ಓಡಿಸ್ತಾ ಇದೆ. ದೇಹಕ್ಕೆ ಜೀವ ಇಲ್ಲ, ಆದರೆ ದೇಹದಲ್ಲಿ ಆತ್ಮ ಕುಳಿದಾಗ ಜೀವ ಇರೋ ಥರ ಅನುಭೂತಿ ಆಗುತ್ತೆ. ಇಟ್ ಅಪಿಯರ್ಸ್ ದಟ್ ಇಟ್ ಈಸ್ ಅಲೈವ್. ಆ್ಯಕ್ಚುಲಿ ದೇಹ ನಶ್ವರ, ಈಗಲೂ ಕೂಡ ದೇಹ ನಶ್ವರ, ಇಟ್ ಈಸ್ ಲೈಫ್ಲೆಸ್. ಆದರೆ ಆತ್ಮ ದೇಹದಲ್ಲಿರೋ ಕಾರಣ ನಾವು ಬಾಯಿಂದ ಮಾತಾಡ್ಬೋದು, ಕಿವಿಯಿಂದ ಕೇಳ್ಬೋದು, ಕಣ್ಣಿನಿಂದ ನೋಡಬಹುದು. ಇಟ್ಸ್ ಬಿಕಾಸ್ ಆಫ್ ಆತ್ಮ. ಆತ್ಮ ದೇಹ ಬಿಟ್ಟ ಮೇಲೆ ಡೆಡ್ ಬಾಡಿ, ರೈಟ್. ಎಲ್ಲ ಎಲಿಮೆಂಟ್ಸ್ ಇದೆ ಬಾಡೀಲಿ, ಆದರೆ ಬಾಡಿ ಯಾವುದು ಕೆಲಸಕ್ಕೂ ಬರೋದಿಲ್ಲ, ಅದನ್ನು ಸುಟ್ಬಿಡ್ತಾರೆ. ಸೊ ಆತ್ಮವಿರೋವರೆಗೂ ಜೀವ ಇದೆ ಅಂತ ಅನಿಸುತ್ತೆ, ಆದರೆ ಆತ್ಮ ಬಿಟ್ಟ ಮೇಲೆ ಅದು ಸತ್ತೋಗುತ್ತೆ. ಸೊ ಟು ಥಿಂಕ್ ದಟ್ ದ ಬಾಡಿ ಈಸ್ ಅಲೈವ್, ದ ಬಾಡಿ ಹ್ಯಾಸ್ ಲೈಫ್, ಈಸ್ ಮಾಯಾ, ರೈಟ್. ಮಾಯ ಪ್ರಭಾವದಿಂದಾಗಿ ಅದು ನೈಜವೆಂದು ಕಲ್ಪಿಸಲಾಗುತ್ತದೆ.
ರೈಟ್. ಸೊ ಪೀಪಲ್ ಗೆಟ್ ಅಟ್ರಾಕ್ಟೆಡ್ ಟು ದ ಬಾಡಿಲಿ ರಿಲೇಷನ್ಶಿಪ್ಸ್, ರೈಟ್. ಸೊ ಆ ಒಂದು ಆಕರ್ಷಣೆ ಏನಿದೆ, ರಿಲೇಷನ್ಶಿಪ್ ಏನಿದೆ, ಅದು ಕೂಡ ಮಾಯಾ. ಅದಕ್ಕೆ ಭಕ್ತರು ಕೂಡ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಸಂಬಂಧವನ್ನು ಬೆಳೆಸ್ಕೋಬೇಕು, ಭೌತಿಕ ಸ್ತರದಲ್ಲೆಲ್ಲ. ಆನ್ ಎ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್ ವಿ ಶುಡ್ ಟ್ರೈ ಟು ಡೆವಲಪ್ ರಿಲೇಷನ್ಶಿಪ್. ಅದು ಹೇಗೆ? ಫಸ್ಟ್ ವಿ ಶುಡ್ ಬಿ ಕನ್ವಿನ್ಸ್ಡ್, ನಾನು ದೇಹವಲ್ಲ, ನಾನು ಆತ್ಮ. ನಾನು ಗಂಡು ಅಲ್ಲ, ನಾನು ಹೆಣ್ಣು ಅಲ್ಲ, ನಾನು ಈ ಜಾತಿಯವನಲ್ಲ, ಅವನು ಆ ಜಾತಿಯವನಲ್ಲ. ನಾವೆಲ್ಲರೂ ಸ್ಪಿರಿಟ್ ಸೋಲ್ಸ್. ಮಮೇವಾಂಶು ಜೀವಲೋಕೆ ಜೀವಭೂತ ಸನಾತನ. ನಾವು ಶಾಶ್ವತವಾಗಿ ಸನಾತನವಾಗಿ ಭಗವಂತನ ಅಂಶ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ದೇಶದಲ್ಲಿ ಹುಟ್ಟಿರ್ಬೋದು, ಯಾವುದೇ ಒಂದು ದೇಹ, ಸ್ತ್ರೀ ಅಥವಾ ಪುರುಷ ದೇಹದಲ್ಲಿ ಹುಟ್ಟಿರ್ಬೋದು. ಬಟ್ ಇವೆಲ್ಲ ಉಪಾಧಿಗಳು. ನಾವು ಈ ಉಪಾಧಿಗಳಲ್ಲ. ವಿ ಆರ್ ಸ್ಪಿರಿಚುವಲ್. ನಾವು ಚಿನ್ಮಯವಾದಂತಹ ಆತ್ಮ. ಸೊ ಒಂದು ಆತ್ಮದ ಸ್ತರದಲ್ಲಿ ಸಂಬಂಧವನ್ನು ಬೆಳೆಸ್ಕೋಬೇಕು. ವ್ಯಾವಹಾರಿಕವಾಗಿ ಎಸ್ ವಿ ಶುಡ್ ಡೀಲ್. ಓಕೆ, ಪುರುಷರು ಕೆಲವೊಂದು ಕರ್ತವ್ಯ ಮಾಡಬೇಕು, ಹೆಂಗಸರು ಇನ್ನೊಂದು ಕರ್ತವ್ಯ ಮಾಡಬೇಕು. ದಟ್ ಈಸ್ ದೇರ್ ಫಾರ್ ವ್ಯಾವಹಾರಿಕ ಲೆವೆಲ್. ಬಟ್ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮಲ್ಲಿ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಸೇಮ್. ಸೊ ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಸಮಾನತೆಯನ್ನು ಕಾಣ್ಬೋದು, ಭೌತಿಕ ಸ್ತರದಲ್ಲಿ ಸಮಾನತೆಯನ್ನು ಕಾಣೋದು ಕಷ್ಟ, ಕರೆಕ್ಟ್. ಸೊ ಪ್ರಭುಪಾದ್ ಸೆಡ್, ಶಿಲ್ಪರವರು ಹೇಳ್ತಾ ಇದ್ರು, ಆಧ್ಯಾತ್ಮಿಕ ಸ್ತರದಲ್ಲಿ ಗಂಡು ಮತ್ತು ಹೆಣ್ಣು ಬೋತ್ ಆರ್ ಸೇಮ್ ಬಿಕಾಸ್ ದೇ ಬೋತ್ ಕ್ಯಾನ್ ಮೇಕ್ ಅಡ್ವಾನ್ಸ್ಮೆಂಟ್. ಇಬ್ಬರು ಆಧ್ಯಾತ್ಮಿಕ ಪ್ರಗತಿಯನ್ನು ಅಷ್ಟೇ ತೀವ್ರವಾಗಿ ಮಾಡಬಹುದು. ಇಟ್ಸ್ ಪಾಸಿಬಲ್ ಬಿಕಾಸ್ ದೇ ಆರ್ ಆಲ್ ಸ್ಪಿರಿಟ್ ಸೋಲ್ಸ್. ನಾವಿವರ ಆತ್ಮ, ರೈಟ್. ಯಾವಾಗ ನಾವು ಆತ್ಮ ಅನ್ನೋದನ್ನು ಮರೆತು ಬಿಡ್ತೀವಿ, ಆಗ ನೋಡಿ ಏನು ಬರುತ್ತೆ? ಕುಲ, ರಾಷ್ಟ್ರೀಯತೆ, ಮತಧರ್ಮ, ರಾಜಕೀಯ ಸಂಬಂಧ ಮುಂತಾದ ಲೌಕಿಕ ಉಪಾಧಿಗಳ ಜಾಲದಲ್ಲಿ ಸಿಲುಕುತ್ತೇವೆ, ರೈಟ್. ಶಿಲ್ಪರಪಾದ ತುಂಬ ಸ್ಟ್ರಾಂಗಾಗಿ ಹೇಳ್ತಾಯಿದ್ರು, ಯು ಥಿಂಕ್ ಯು ಆರ್ ಅಮೇರಿಕನ್, ಯು ಥಿಂಕ್ ಯು ಆರ್ ಇಂಡಿಯನ್, ಯು ಥಿಂಕ್ ಯು ಆರ್ ಅಮೇರಿಕನ್, ಬಟ್ ಯು ಆರ್ ನೈದರ್ ಇಂಡಿಯನ್ ನಾರ್ ಅಮೇರಿಕನ್ ನಾರ್ any other country. We are all spirit souls. So this is the fundamental principle. ಇದು ಒಂದು ಮೂಲಭೂತ ಒಂದು ತತ್ವ. ನಾವೆಲ್ಲರೂ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಕೆಲವೊಮ್ಮೆ ಸಾಮಾಜಿಕ ಇದೂ ಬರುತ್ತೇನೋ, ಕೆಲವೊಮ್ಮೆ ಇಸ್ಕಾನ್ ಈಸ್ ಮೆಂಟ್ ಫಾರ್ ಹೂಮ್? ಈ ಜಾತಿಯವ್ರಿಗೆ, ಆ ಜಾತಿಯವ್ರಿಗೆ ಇಲ್ಲ, ಎಲ್ಲರಿಗೂ. ಆಲ್ ಜೀವಾತ್ಮಾಸ್ ಕ್ಯಾನ್ ಕಮ್ ಹಿಯರ್. One who thinks he is Atma, he can come here and take benefit of this association. ಎಲ್ಲರಿಗೋಸ್ಕರ ಇದು ಸಂಸ್ಥೆ ಓಪನ್ ಮಾಡಿದ್ದಾರೆ, ರೈಟ್. ಶಿಲಪ್ರಪಾದರು ಕೇವಲ ಈ ಜಾತಿಯವರಿಗೆ, ಆ ಜಾತಿಯವರು ಅಂತ ಮಾಡಿಲ್ಲ. ಇದನ್ನು ಎಲ್ಲ ಜೀವಾತ್ಮರಿಗೆ ಆಧ್ಯಾತ್ಮಿಕ ಪ್ರಗತಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ, ರೈಟ್. ಸೊ ವಿ ಶುಡ್ ನೆವರ್ ಥಿಂಕ್ ಈ ಭೌತಿಕ ಗುರುತುಗಳನ್ನು ನಾವು ಬಿಟ್ಟುಬಿಡಬೇಕು. ಸರ್ವೋಪಾಧಿ ವಿನಿರ್ಮುಕ್ತಂ. ಇವೆಲ್ಲ ಉಪಾಧಿಗಳು, ನಾವು ಹುಟ್ಟಿದ ಮೇಲೆ ಬಂದಂಥ ಉಪಾಧಿಗಳು ಇವೆಲ್ಲ. ಇದನ್ನೆಲ್ಲ ಬಿಟ್ಟು ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ ಅನ್ನುವ ಜ್ಞಾನವನ್ನು ನಾವು ಅರಿಯಬೇಕು. ಸೊ ಕುಲ, ರಾಷ್ಟ್ರೀಯತೆ, ಮತಧರ್ಮ. ಈಗ ರಾಜಕೀಯದಲ್ಲೂ ನೋಡಿ ಎಷ್ಟೊಂದು ಇಟ್ಸ್ ಟು ಕಾಂಪ್ಲಿಕೇಟೆಡ್. ಓಟ್ ಪಡೆಯೋದಕ್ಕೆ ಏನಾದರೂ ಮಾಡ್ತಾರೆ, ಜಾತಿವಾದವನ್ನು ಕೂಡ ಯೂಸ್ ಮಾಡ್ತಾರೆ. ಈ ಜಾತಿಯವರೆಲ್ಲ ನನಗೆ ಓಟ್ ಮಾಡಬೇಕು, ನಿಮಗೆ ಫೆಸಿಲಿಟಿ ಕೊಡ್ತೀನಿ. ಈ ರೀತಿ ಜಾತಿವಾದದಿಂದ ಓಟ್ ಪಡೆದು ಎಲೆಕ್ಷನ್ ಗೆದ್ದು ಅಲ್ಟಿಮೇಟ್ಲಿ ಏನು ಮಾಡ್ತಾನೆ? ಒಳ್ಳೆಯವನಿದ್ರೆ ಸರ್ವಿಸ್ ಮಾಡ್ತಾನೆ, ಇಲ್ಲಾಂದರೆ ದುಡ್ಡು ನುಗ್ಗಿ ಗುಡುಮಂದ್ಬಿಡ್ತಾನೆ, ಗಾಯವಾಗಿಬಿಡ್ತಾನೆ. ಸೊ ಡೈರೆಕ್ಟ್ ನೆಕ್ಸ್ಟ್ ಎಲೆಕ್ಷನ್ ಮುಂದೆ ಬರೋ ಮುಂಚೆ ಮತ್ತೆ ಹೀಗಸ್ ಪ್ರಾಮಿಸಸ್, ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ. ಸೊ ದಿಸ್ ಬಿಕಮ್ ಟು ಕಾಂಪ್ಲಿಕೇಟೆಡ್. ಸೊ ಮುಂತಾದ ಲೌಕಿಕ ಉಪಾಧಿಗಳ ಜಾಲದಲ್ಲಿ ಸಿಲುಕಿದನು ಭೌತಿಕ ಇಂದ್ರಿಯ ವಿಷಯಗಳೊಂದಿಗೆ ತನ್ನ ದೇಹ ಹಾಗೂ ಇತರ ದೇಹಗಳನ್ನು ಸಂಯೋಜಿಸುವ ಅನುಭವದಲ್ಲಿ ಮಗ್ನನಾಗುವನು. ಹಿ ವಾಂಟ್ಸ್ ಟು ಎಂಜಾಯ್ ವಿತ್ ದಿಸ್ ಉಪಾಧೀಸ್. ಬಟ್ ಡಿವೋಟೀಸ್ ಆರ್ ಡಿಫ್ರೆಂಟ್. ಭಕ್ತರು ಏನು ಮಾಡ್ತಾರೆ? ಕೇವಲ ಭಗವಂತನ ಸೇವೆಯನ್ನು ಮಾಡಿ ಭಗವಂತನ ಸಂತುಷ್ಟಿಯಲ್ಲಿ ತಮ್ಮ ಸಂತುಷ್ಟಿಯನ್ನು ಕಾಣ್ತಾರೆ. ಒಬ್ಬ ವ್ಯಕ್ತಿ ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಟ್ಟರೆ ಆ ಸುಖ ಸ್ವಲ್ಪ ಕ್ಷಣ ಅವನು ಅನುಭವಿಸಬಹುದು, ಆದರೆ ನಂತರ ದುಃಖವನ್ನೇ ಅನುಭವಿಸ್ತಾನೆ.
ಇಂದ್ರಿಯಗಳಿಂದ ಸ್ವಲ್ಪ ಸುಖ ಸಿಗುತ್ತೆ, ನಂತರ ಹೆಚ್ಚು ದುಃಖನೇ ಸಿಗುತ್ತೆ. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಊಟ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ, ಹೆಚ್ಚು ತಿಂದುಬಿಟ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಸಿಂಪಲ್. ಇಟ್ ಗಿವ್ಸ್ ಸಮ್ ಪ್ಲೇಜರ್, ಬಟ್ ಟೂ ಮಚ್ ಬಿಕಮ್ಸ್ ಮಿಸರಿ. ಇಟ್ ಕಾಸ್ ಮಿಸರಿ. ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಸೊ ಮಟೀರಿಯಲ್ ಎಂಜಾಯ್ಮೆಂಟ್ ಹ್ಯಾಸ್ ಗಾಟ್ ಲಿಮಿಟೇಷನ್ಸ್. ಅದಕ್ಕೊಂದು ಮಿತಿ ಇದೆ. ಅದಕ್ಕೆ ಆತ್ಮ ಭೌತಿಕ ಸುಖದಿಂದ ಸಂತುಷ್ಟನಾಗಲು ಸಾಧ್ಯವಿಲ್ಲ. ಯಾವಾಗ ಭಗವಂತನ ಸೇವೆ ಮಾಡ್ತಾನೋ ಆವಾಗ ಮಾತ್ರ ಸಂತುಷ್ಟಿಯನ್ನು ಪಡೆಯಲು ಸಾಧ್ಯ. ಇಟ್ಸ್ ಪಾಸಿಬಲ್ ಓನ್ಲಿ ವೆನ್ ಈ ಸರ್ವ್ಸ್ ಕೃಷ್ಣ. ಯಾಕೆಂದರೆ ನಾವು ಭಗವಂತನ ಅಂಶ. ಶಿಲ ಪ್ರಭುಪಾದರು ಒಂದು ಸರಳವಾದ ಉದಾಹರಣೆ ಕೊಡ್ತಾರೆ. ಸೊ ಒಂದು ವಾಚ್ ಇದೆ. ಸೊ ಹಿಂದಿನ ಕಾಲದಲ್ಲಿ ಇದು ಸ್ಕ್ರೂ ವಾಚ್ ಬರ್ತಾಯಿತ್ತು. ಸಪೋಸ್ ಒಂದು ಸ್ಕ್ರೂ ಅದು ಬಿದ್ದೋಗಿದೆ. ಆ ಬಿದ್ದೋಗಿರೋ ಸ್ಕ್ರೂ ಯಾವುದೇ ಉಪಯೋಗಕ್ಕಿದೆಯಾ? ಎಲ್ಲಾದರೂ ಉಪಯೋಗಿಸ್ಬೋದಾ? ಯಾರಾದರೂ ಉಪಯೋಗಿಸ್ಬೋದಾ? ಏನಾದರೂ ವ್ಯಾಲ್ಯೂ ಇದೆಯಾ? ನೋ ವ್ಯಾಲ್ಯೂ. ಆದರೆ ಯಾವಾಗ ಆ ಸ್ಕ್ರೂವನ್ನು ಮತ್ತೆ ಅದರ ಒಂದು ಪೊಸಿಷನಲ್ಲಿ ಸ್ಥಳದಲ್ಲಿ ಹಾಕ್ತೀವಿ, ಆಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇದೆ. ನಾವು ಕೂಡ ಭಗವಂತನ ಅಂಶ. ಪ್ರಭುಪಾದರು ಇಂಗ್ಲೀಷ್ ಹೇಳ್ತಾರೆ, ಪಾರ್ಟ್ ಆ್ಯಂಡ್ ಪಾರ್ಸಲ್. ವಿ ಆರ್ ಅ ಪಾರ್ಟ್ ಆಫ್ ಕೃಷ್ಣ ಆ್ಯಂಡ್ ಆಲ್ಸೋ ಪಾರ್ಸಲ್ ಆಫ್ ಕೃಷ್ಣ. ಮೀನ್ಸ್ ವಿ ಕ್ಯಾನಾಟ್ ಲಿವ್ ವಿದೌಟ್ ಕೃಷ್ಣ. ನಮಗೆ ವ್ಯಾಲ್ಯೂ ಯಾವಾಗಿದೆ, ಆತ್ಮಕ್ಕೆ ವ್ಯಾಲ್ಯೂ ಯಾವಾಗಿದೆ? ಯಾವಾಗ ಆತ್ಮ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ, ಆವಾಗ ಮಾತ್ರ ವ್ಯಾಲ್ಯೂ ಇದೆ. ಸುಖವಾಗಿರ್ಬೋದು. ಸೊ ದಟ್ ಈಸ್ ದ ತತ್ವ. ಕೃಷ್ಣ ಇಸ್ ಟೆಲಿಂಗ್ ಹಿಯರ್, ಮಮೇವಾಂಶು ಜೀವಲೋಕೆ ಜೀವಭೂತ ಸನಾತನ. ಸೊ ಅದಕ್ಕೆ ವಿ ಶುಡ್ ಟ್ರೈ ಟು ಸರ್ವ್ ಕೃಷ್ಣ. ಸೊ ಇನ್ನೊಂದು ಉದಾಹರಣೆ ಹೇಳಿ, ದೆನ್ ಐ ವಿಲ್ ಟೇಕ್ ಸಮ್ ಕ್ವೆಶ್ಚನ್ ಆನ್ಸರ್ಸ್. ಪ್ರಹ್ಲಾದ್ ಮಹಾರಾಜರು ಉದಾಹರಣೆ ಕೊಡ್ತಾರೆ. ಅದೇನೆಂದರೆ, ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡ್ತೀವಿ, ನಮ್ಮ ಚಿತ್ರವನ್ನು ನೋಡ್ತೀವಿ, ಪ್ರತಿಬಿಂಬವನ್ನು. ಆ ಪ್ರತಿಬಿಂಬವನ್ನು ನಾವು ಅಲಂಕರಿಸಬೇಕಂದ್ರೆ ನಾವೇನು ಮಾಡಬೇಕು? ವಿ ಶುಡ್ ಡೆಕೋರೇಟ್ ಅವರ್ ಸೆಲ್ಫ್. ಜಯ ಶ್ರೀ ಶ್ರೀ ಗೌನಿತಾ ಕಿ ಜಯ. ರಾಧಾ ಶ್ಯಾಮ್ ಸುಂದರ್, ಶ್ರೀ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ ಜಯ, ಶಿಲ ಪ್ರಭುಪಾದ್ ಕಿ ಜಯ. ಯಾವಾಗ ನಾವು ನಮ್ಮ ಮುಖವನ್ನು ಅಲಂಕರಿಸ್ತೀವಿ, ಆಗ ಪ್ರತಿಬಿಂಬ ಕೂಡ ಅದಕ್ಕೂ ಅಲಂಕಾರ ಆಗಿಬಿಡುತ್ತೆ ಆಟೋಮೆಟಿಕಲಿ. ರೈಟ್? ಯಥಾ ಮುಖಶ್ರೀ ಕೃಷ್ಣ ಸೇಸ್ ಇನ್ ಭಾಗವತಂ ಪ್ರಹ್ಲಾದ್ ಮಹಾರಾಜ್ ಸೇಸ್. ಅದೇ ರೀತಿ ನಾವು ಕೃಷ್ಣನ ಪ್ರತಿಬಿಂಬ. ವಿ ಆರ್ ಆಲ್ ರಿಫ್ಲೆಕ್ಷನ್ಸ್ ಆಫ್ ಕೃಷ್ಣ. ಯಾವಾಗ ಪೂಜಾರಿ ಕೃಷ್ಣನ ಅಲಂಕಾರ ಮಾಡ್ತಾನೆ, ಒಬ್ಬ ಭಕ್ತ ಕೃಷ್ಣನಿಗೆ ಸೇವೆ ಸಲ್ಲಿಸ್ತಾನೆ, ಆಗ ಅವನು ಕೂಡ ಸಂತುಷ್ಟನಾಗ್ತಾನೆ. ತಮಗೂ ಕೂಡ ಅನುಭವ ಆಗಿರ್ಬೋದು. ಕೆಲ ಮಾತಾಡೀಸ್ ಮೇಕ್ ಗಾರ್ಲೆಂಡ್, ದ ಮೇಕ್ ಡ್ರೆಸ್ಸಸ್, ಭಗವಂತನ ಅರ್ಪಣೆ ಮಾಡ್ತಾರೆ. ಭಗವಂತನ ಮೇಲೆ ಅದನ್ನು ನೋಡಿದಾಗ ಸಂತುಷ್ಟಿ ಆಗುತ್ತೆ. ವೆರಿ ಹ್ಯಾಪಿ. ದೇವಿಗೂ ಆ ಸಂತೋಷ ಸಿಗುತ್ತೆ. ಸೊ ಭಗವಂತನ ಸೇವೆಯಲ್ಲಿ ನಮ್ಮ ಸಂತೋಷವಿದೆ. ರೈಟ್? ಸೊ ಈ ಒಂದು ಭಾವನೆಯನ್ನು ನಾವೆಲ್ಲರೂ ಬೆಳೆಸಿಕೊಂಡಾಗ ನಾವು ಕೂಡ ಶುದ್ಧ ಭಕ್ತಿಯ ಹಾದಿಯಲ್ಲಿ ನಡೆಯಬಹುದು. ಸೊ ಈ ತತ್ವವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ಈ ನೈಜ ಸತ್ಯವನ್ನು ಆತ್ಮ ಎಂದು ಕರೆಯಲಾಗಿದೆ. ಎಲ್ಲ ಶಾಶ್ವತ ಆತ್ಮರಲ್ಲಿ ಒಬ್ಬನು ಮಾತ್ರ ಪರಮಪ್ರಭು. ಸೊ ನಾವೆಲ್ಲರೂ ಆತ್ಮ, ಆದರೆ ಭಗವಂತ ಪರಮ ಆತ್ಮ, ಪರಮಪ್ರಭು. ಅವನನ್ನು ದೇವೋತ್ತಮ ಪುರುಷನೆಂದು ಕರೆಯಲಾಗಿದೆ. ಅವನ ಮೂಲ ರೂಪದಲ್ಲಿ ಆತನನ್ನು ಕೃಷ್ಣನೆಂದು ತಿಳಿಯಲಾಗಿದೆ. ರೈಟ್? ಹೂ ಇಸ್ ದ ಒರಿಜಿನಲ್ ಗಾಡ್? ಕೃಷ್ಣ. ಗೋವಿಂದಂ ಆದಿಪುರುಷಂ. ಆದಿಪುರುಷ ಮೀನ್ಸ್ ಒರಿಜಿನಲ್ ಗಾಡ್. ರೈಟ್? ಜ್ಞಾನ ಸಂಗ್ರಹ ಪ್ರಕ್ರಿಯೆಯು ಕೃಷ್ಣನ ಅಚಿಂತ್ಯವೂ ಅಲೌಕಿಕವೂ ಆದ ರೂಪದ ಗ್ರಹಿಕೆಯಲ್ಲಿ ಪರಾಕಾಷ್ಠೆಗೆ ಏರುವುದು. ರೈಟ್? ಸೊ ಜ್ಞಾನವಾನ್ ಮಾಂ ಪ್ರಪದ್ಯತೆ. ರೈಟ್? ಹಲವಾರು ಜನ್ಮಗಳ ನಂತರ ಕೃಷ್ಣನೇ ಪರಮಪುರುಷ ಅಂತ ನಾವು ತಿಳ್ಕೊತೀವಿ. ಎಲ್ಲವನ್ನು ಕೃಷ್ಣನನ್ನು ಎಲ್ಲದರಲ್ಲೂ ಗ್ರಹಿಸದವನು. ಆ್ಯಕ್ಚುಲಿ ವಿ ಶುಡ್ ಸಿ ಕೃಷ್ಣ ಇನ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಕೃಷ್ಣ. ಈ ಒಂದು ತಿಳುವಳಿಕೆ ಯಾರಿಗೆ ಇಲ್ಲ, ಅವರು ಕಟ್ಟು ಕಥೆಯ ವೇದಿಕೆಯಲ್ಲಿ ದೇ ಆರ್ ಆನ್ ದ ಮೆಂಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಕೃಷ್ಣ ಹೇಳ್ತಾನೆ. ಸೊ ಎಲ್ಲದನ್ನು ಕೃಷ್ಣನನ್ನು ಎಲ್ಲದರಲ್ಲಿ ಕಾಣಬೇಕು. ಸೊ ಇಸ್ ಸ್ಪಿರಿಚುವಲ್ ವಿಷನ್. ರೈಟ್? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ
ಸಜಮೇನ ಪ್ರಣಶ್ಯತಿ. ಸೊ ಈ ಒಂದು ಸ್ತರಕ್ಕೆ ನಾವು ಹೋಗಬೇಕು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಭೌತಿಕ ಸ್ತರದಲ್ಲಿ ನಾವು ಈ ಒಂದು ದೃಷ್ಟಿಯನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಸಾಧನೆಯಿಂದ, ನಾಮಜಪದಿಂದ, ಭಕ್ತಿ ಸೇವೆಯಲ್ಲಿ ನಿರತರಾದಾಗ ಈ ಒಂದು ಹಂತ ಮುಂದೆ ಬರುತ್ತೆ. ಅಸ್ತಿತ್ವದ ಮಾಯಾ ವೇದಿಕೆಯಿಂದ ದೂರವಿರುವಂತೆ ಉದ್ಧವನಿಗೆ ಭಗವಾನ್ ಕೃಷ್ಣನು ಈ ಶ್ಲೋಕದಲ್ಲಿ ಎಚ್ಚರಿಸುತ್ತಾನೆ. ಸೊ ಕೃಷ್ಣ ಅಡ್ವೈಸಸ್ ಉದ್ಧವ ಟು ಸ್ಟೇ ಅವೇ ಫ್ರಮ್ ಮಾಯಾ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮುಖ್ಯವಾಗಿ ಕೃಷ್ಣ ಉದ್ಧವನಿಗೆ ಕೊಟ್ಟಂತಹ ಸಂದೇಶದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಮಾಯಾಶಕ್ತಿಯ ಬಗ್ಗೆ. ಮಾಯಾ ಅಂದರೇನು? ಯಾವುದನ್ನು ನಾವು ಭಗವಂತನಿಂದ ಭಿನ್ನವಾಗಿ ಕಾಣ್ತೀವಿ ಅದೇ ಮಾಯಾ. ಯಾವುದನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ, ಭಗವಂತನ ಶಕ್ತಿಯೆಂದು ನಾವು ಗ್ರಹಿಸುತ್ತೇವೆ, ಅದು ಯೋಗ ಮಾಯ, ಅದು ಮಾಯ ಅಲ್ಲ. ಸೊ ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಮಧ್ಯೆ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿದ್ದೇವೆ. ಮತ್ತು 3 ಪ್ರಕಾರದ ಜನ: ಮಟೀರಿಯಲಿಸ್ಟ್ಸ್, ಪಾಯಸ್ ಮಟೀರಿಯಲಿಸ್ಟ್ ಆ್ಯಂಡ್ ಪ್ಯೂರ್ ಡಿವೋಟೀಸ್. ಈ 3 ಜನರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಮಟೀರಿಯಲಿಸ್ಟ್ ವಾಂಟ್ ಟು ಎಂಜಾಯ್. ಭೌತಿಕ ಜನರು ಕೇವಲ ಭೋಗಿಸೋದಕ್ಕೆ ಇಚ್ಛೆಪಡ್ತಾರೆ. ಆ್ಯಂಡ್ ಪಾಯಸ್ ಮಟೀರಿಯಲಿಸ್ಟ್ ಅವರು ಕೃಷ್ಣನ ಸೇವೆ ಮಾಡಲು ಇಚ್ಛೆಪಡ್ತಾರೆ ಮತ್ತು ಭೋಗಿಸಲು ಕೂಡ ಇಚ್ಛೆಪಡ್ತಾರೆ. ಶುದ್ಧ ಭಕ್ತರು ಕೇವಲ ಕೃಷ್ಣನ ಸೇವೆ ಮಾಡಲು ಇಚ್ಛೆಪಡ್ತಾರೆ. ಸೊ ನಾವು ಯಾವ ಸ್ತರದಲ್ಲಿದ್ದೀವಿ ನಾವೇ ತಿಳ್ಕೋಬೇಕು, ವಿಚ್ ಪ್ಲ್ಯಾಟ್ಫಾರ್ಮ್ ವಿ ಆರ್ ಇನ್, ಆ್ಯಂಡ್ ಗೋ ಹೈಯರ್. ಅಲ್ಲಿಂದ ನಾವು ಶುದ್ಧ ಭಕ್ತಿ ಹಂತಕ್ಕೆ ಹೋಗಲು ಪ್ರಯತ್ನಿಸಬೇಕು. ಸೊ ಅದು ಹೇಗೆ ಸಾಧ್ಯ? ನಾವು ಆತ್ಮ, ನಾವು ಭಗವಂತನ ದಾಸ ಅನ್ನುವ ಒಂದು ಮನವರಿಕೆಯನ್ನು ಮಾಡಿಕೊಂಡಾಗ ಈ ಒಂದು ಪ್ರಯಾಣ ಪ್ರಾರಂಭವಾಗುತ್ತೆ. ಸೊ ಈ ತತ್ವಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ತುಂಬ ಧನ್ಯವಾದ. ಹರೇ ಕೃಷ್ಣ. ಶ್ರೀಮದ್ ಭಾಗವತ್ ಮಹಾಪುರಾಣ ಕೀ ಜಯ. ಶ್ರೀಲ ಪ್ರಭುಪಾದ್ ಕೀ ಜಯ.